ಈ ವಿಶ್ವಾವಸು ಸಂವತ್ಸರದ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಡಿದ್ದು ನವೆಂಬರ್ 15ನೆಯ ತಾರೀಖು ಶನಿವಾರದಂದು ಬರ್ತಾ ಇದೆ. ಹಾಗೆಯೇ 16ನೇ ತಾರೀಖು ಭಾನುವಾರದಂದು ಕೂಡ ಅತಿರಿಕ್ತ ಉಪವಾಸ ಅನ್ನುವಂಥದ್ದು ಬರ್ತಾ ಇದೆ. ಹೀಗೆ ಈ ಬಾರಿ 2 ದಿನ ಉಪವಾಸಕ್ಕೆ ಸಂಬಂಧಪಟ್ಟ ಹಾಗೆ ದಿನಗಳು ಬರ್ತಾ ಇವೆ. ಈ ಏಕಾದಶಿಯನ್ನು ಉತ್ಪತ್ತಿಕಾ ಏಕಾದಶಿ ಅಂತ ಕರೀತಾರೆ. ಈ ಏಕಾದಶಿಯ ಮಹತ್ವವನ್ನು ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಏಕಾದಶಿಗೆ ಸಂಬಂಧಪಟ್ಟಾಗೆ ಈ ರೀತಿ ಏನು 2 ದಿನ ಬಂದಿದೆ ಈ ಬಾರಿ, ಅದಕ್ಕೆ ಸಂಬಂಧಪಟ್ಟಾಗೆ ಕೆಲವು ವಿಷಯಗಳನ್ನು ತಿಳ್ಕೊಳ್ಬೇಕಾದಂತಹ ಅಗತ್ಯ ಇದೆ. ಕಾರಣ ಏನಂತ ಹೇಳಿದರೆ, ನೀವು ಅನೇಕ ಪಂಚಾಂಗಗಳನ್ನು, ಅನೇಕ ಕ್ಯಾಲೆಂಡರ್ಗಳನ್ನು ನೋಡಿದರೆ ಈ ಬಾರಿ ಬೇರೆ ಬೇರೆ ದಿನಗಳಲ್ಲಿ ಏಕಾದಶಿಯನ್ನು ನಮೂದಿಸಿರುವಂಥದ್ದು ಕಂಡುಬರುತ್ತದೆ. ಹಾಗಿರಬೇಕಾದರೆ ನೀವು ಮಾತ್ರ 2 ದಿನ ಉಪವಾಸವನ್ನು ಮಾಡಬೇಕು, ಏಕಾದಶಿಯನ್ನು ಆಚರಿಸಬೇಕು ಅಂತ ಹೇಳ್ತಾ ಇದ್ದೀರಲ್ವ, ಅದು ಹೇಗೆ, ಏನು ಕಥೆ ಅಂತ ಅನೇಕ ಮಂದಿಗೆ ಪ್ರಶ್ನೆ ಬರಬಹುದು. ಅದಕ್ಕೆ ನಾವು ತಿಳ್ಕೊಳ್ಬೇಕಾದದ್ದೇನೆಂದರೆ, ಏಕಾದಶಿಯನ್ನು ಆಚರಿಸುವುದು ಎಷ್ಟು ಮುಖ್ಯವಾದದ್ದು ಅಷ್ಟೇ ಮುಖ್ಯವಾದದ್ದು ಏಕಾದಶಿ ಯಾವುದು ಬರ್ತದೆ ಅನ್ನುವುದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದದ್ದು. ಯಾಕೆಂತ ಹೇಳಿದರೆ, ಈ ವಿಷಯದಲ್ಲಿ ವೇದವ್ಯಾಸ ದೇವರು ಪುರಾಣಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದನ್ನು ಜಗದ್ಗುರುಗಳಾದಂತಹ ಮಧ್ವಾಚಾರ್ಯರು ಸ್ಪಷ್ಟವಾಗಿ ತಮ್ಮ ಗ್ರಂಥದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಜ್ಞಾತ್ವಾ ವಿಪ್ರಾಸ್ಥಿತಿಂ ಸಮ್ಯಕು ದೈವಜ್ಞೇಯ ಸಮುದೀರಿತಾಂ ಉಪವಾಸಶ್ಚ ಕರ್ತವ್ಯ ಅನ್ಯಥಾ ನರಕಂ ವ್ರಜೇತ್ ಅಂತ. ಏಕಾದಶಿಯನ್ನು ಮಾಡಬೇಕಾದರೆ 2 ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾದದ್ದು. ಮೊದಲನೇದಾಗಿ ಯಾವತ್ತು ಏಕಾದಶಿ ಬರ್ತದೆ ಅನ್ನುವುದನ್ನು ಸರಿಯಾಗಿ ನಾವು ತಿಳ್ಕೊಳ್ಬೇಕು. ಸರಿಯಾಗಿ ತಿಳ್ಕೊಳ್ಬೇಕು ಅಂತ ಯಾಕೆ ಹೇಳ್ತಾ ಇರೋದು ಅಂತ ಹೇಳಿದರೆ, ಅಯ್ಯೋ ಅವ್ರು ಮಾಡ್ತಾ ಇದ್ದಾರೆ, ಇವರು ಮಾಡ್ತಾ ಇದ್ದಾರೆ, ಅವ್ರು ಹೀಗೆ, ಅವ್ರು ಆ ಕ್ಯಾಲೆಂಡ್ರಲ್ಲಿದೆ, ಈ ಕ್ಯಾಲೆಂಡ್ರಲ್ಲಿದೆ, ಈ ರೀತಿ ನಾವು ಕ್ಯಾಲೆಂಡರ್ಲಿದೆ, ಪಂಚಾಂಗದಲ್ಲಿದೆ, ಅವ್ರು ಮಾಡ್ತಾ ಇದ್ದಾರೆ, ಇವರು ಮಾಡ್ತಾ ಇದ್ದಾರೆ ಅಂತ ಇಷ್ಟೇ ತಿಳಿದು ನಾವು ಮಾಡಿದವು ಅಂತ ಹೇಳಿದರೆ ಆಗ ಸರಿಯಾಗಿ ತಿಳಿದಾಗೆ ಆಗಲಿಲ್ಲ ನಾವು ಏಕಾದಶಿಯ ಬಗ್ಗೆ. ಮತ್ತೇನೆಂದರೆ, ಏಕಾದಶಿಯ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಂದರೆ ಇವತ್ತೇ ಯಾಕೆ ಮಾಡಬೇಕು, ನಾಳೆ ಯಾಕೆ ಮಾಡಬಾರದು, ಈ ರೀತಿ ನಮ್ಮಲ್ಲಿ ಪ್ರಶ್ನೆಗಳು ಉದಿಸಬೇಕು. ಆ ಪ್ರಶ್ನೆಗೆ ಉತ್ತರವನ್ನು ನಾವು ಪಡಿಬೇಕು. ಹಾಗಿದ್ದಾಗ ಮಾತ್ರ ಇದು ಸರಿಯಾದದ್ದು ತಪ್ಪಾದದ್ದು ಅಂತ ಗೊತ್ತಾಗ್ತದೆ. ಆ ರೀತಿ ನಾವು ಯೋಚನೆಯನ್ನು ಮಾಡ್ಕೊಂಡು ಹೋದಾಗ, ಈಗ ಪ್ರಸ್ತುತ ಇದನ್ನು ಈಗಾಗಲೇ ಅನೇಕ ಬಾರಿ ನಾವು ಕೇಳಿದ್ದೇವೆ, ಹಾಗಿದ್ರೂ ಕೂಡ ಮತ್ತೆ ನಾನು ನೆನಪು ಮಾಡಲಿಕ್ಕೋಸ್ಕರ ಹೇಳ್ತಾ ಇರೋದು, ಇವತ್ತು ಏಕಾದಶಿಯನ್ನು ಅಥವಾ ಬೇರೆ ಯಾವುದೇ ನಾವು ತಿಥಿಗಳನ್ನು ಲೆಕ್ಕಾಚಾರ ಮಾಡಲಿಕ್ಕೆ, ಯಾಕಂದರೆ ಇದೊಂದು ಗಣಿತ, ಇದು ಹಾಗೆ ನಾವು ಹೇಳುವಂಥದ್ದಲ್ಲ. ಮತ್ತು ಗಣಿತದ ಲೆಕ್ಕಾಚಾರವನ್ನು ಮಾಡಿ, ಅಂದರೆ ಸೂರ್ಯ ಚಂದ್ರರ ಚಲನೆಯನ್ನು ಆಧರಿಸಿ ಗಣಿತದ ಲೆಕ್ಕಾಚಾರ ಮಾಡಿ ಅದರ ಪ್ರಕಾರ ಇವತ್ತು ಏಕಾದಶಿ ಬರ್ತದೆ, ನಾಳೆ ಏಕಾದಶಿ ಬರ್ತದೆ ಅಂತ ತೀರ್ಮಾನವನ್ನು ಮಾಡುವಂಥದ್ದು. ಈ ಸೂರ್ಯಚಂದ್ರರ ಚಲನೆಯನ್ನು ಆಧರಿಸಿ ನಾವು ಯಾವ ಗಣಿತವನ್ನು ಮಾಡ್ತೇವೆ, ಅದು ನಮ್ಮ ಪ್ರಾಚೀನರು, ಋಷಿಮುನಿಗಳು ಅಥವಾ ಜ್ಞಾನಿಗಳು ಹೇಗೆ ಆಚರಿಸಿಕೊಂಡು ಬಂದಿದ್ದಾರೆ ಅದಕ್ಕನುಗುಣವಾಗಿ ನಾವು ಲೆಕ್ಕಾಚಾರವನ್ನು ಮಾಡಬೇಕಾದದ್ದು. ಕಾರಣ ಏನು ಅಂತ ಹೇಳಿದರೆ, ಸೂರ್ಯಚಂದ್ರರು ದೂರದಲ್ಲಿರುವಂಥವರು, ಅವರ ಚಲನೆಯನ್ನು ಬರೀ ಕಣ್ಣಿನಿಂದ ನಮಗೆ ಕಂಡುಕೊಳ್ಳಿಕ್ಕೆ ಬರುವುದಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜ್ಞಾನಿಗಳು ನಮಗೆ ಯಾವ ರೀತಿ ಲೆಕ್ಕಾಚಾರ ಮಾಡಬೇಕು ಅಂತ ಹೇಳಿದ್ದಾರೆ, ಅದಕ್ಕನುಗುಣವಾಗಿ ನಾವು ಲೆಕ್ಕಾಚಾರವನ್ನು ಮಾಡಬೇಕಾದದ್ದು. ಅದರಲ್ಲಿ ಮುಖ್ಯವಾಗಿ ಭಗವಂತ ಭೂವರಾಹ ಸ್ವಾಮಿಯಾಗಿ ಬಂದು ಏನು ಆದೇಶವನ್ನು ಮಾಡಿದ್ದಾನೆ ವರಾಹ ಪುರಾಣದಲ್ಲಿ, ಹೇಗೆ ಏಕಾದಶಿಯನ್ನು ಮಾಡಬೇಕು ಅಂತ, ಆ ಮಾನದಂಡಗಳನ್ನು ಇಟ್ಟುಕೊಂಡು ನಾವು ಗಣಿತವನ್ನು ತಯಾರಿಸಿ, ಅಂದರೆ ಆ ಮಾನದಂಡಕ್ಕನುಗುಣವಾಗಿ ಅದೇ ಗಣಿತವನ್ನು ಮಾಡಿ ಅದಕ್ಕನುಗುಣವಾಗಿ ಲೆಕ್ಕಾಚಾರವನ್ನು ಮಾಡಿದಾಗ ಈ ರೀತಿ 2 ದಿನಗಳ ಕಾಲ ಏಕಾದಶಿ ಬರ್ತಾ ಇದೆ. 15ನೇ ತಾರೀಕು, 16ನೇ ತಾರೀಕು. ಅದು ಹೇಗೆ ಅಂತ ಹೇಳಿದರೆ, 15ನೇ ತಾರೀಕು ಏಕಾದಶಿ. ಅವತ್ತು ಈ ಭೂವರಾಹ ಸ್ವಾಮಿ ಯಾವ ರೀತಿ ಆದೇಶವನ್ನು ಮಾಡಿದ್ದಾರೆ ಅದಕ್ಕನುಗುಣವಾಗಿ ನಾವು ಗಣಿತವನ್ನು ಮಾಡಿ ನೋಡಿದಾಗ ಅವತ್ತು ಶುದ್ಧವಾದ ಏಕಾದಶಿಯೇ ನಮಗೆ ಲಭ್ಯವಾಗ್ತಾ ಇದೆ ಹೊರತು ಅವತ್ತು ಅದಕ್ಕೆ ದಶಮಿ ವಿದ್ಧ, ಅಂದರೆ ದಶಮಿ ತಾಗಿದ ಏಕಾದಶಿಯನ್ನು ಮಾಡಬಾರದು ಅಂತ. ಆ ರೀತಿ ಯಾವುದೇ ದಶಮಿಯ ವೇದ, ದಶಮಿಯ ತಾಗುವಿಕೆ ಕಾಣಿಸ್ತಾ ಇಲ್ಲ.
ಉಳಿದ ಈ ಗಣಿತಗಳಲ್ಲಿ ಅಂದರೆ ಭೂವರಾಹ ಸ್ವಾಮಿ ಆದೇಶಕ್ಕೆ ವಿರುದ್ಧವಾಗಿರುವಂತಹ ಗಣಿತಗಳಲ್ಲಿ ಅವತ್ತು ದಶಮಿ ಟಚ್ ಆಗಿರಬಹುದು, ಬೇರೆ ರೀತಿಯಿಂದ ಇರಬಹುದು. ಆದರೆ ಭೂವರಾಹ ಸ್ವಾಮಿ ಯಾವ ರೀತಿ ಆದೇಶವನ್ನು ಮಾಡಿದ್ದಾರೆ ಅದಕ್ಕನುಗುಣವಾಗಿ ನಾವೇನು ಪ್ರಯತ್ನ ಪಡ್ತಾ ಇದ್ದೇವೆ ಗಣಿತದಲ್ಲಿ, ಅದಕ್ಕನುಗುಣವಾಗಿ ಅವತ್ತು ಶುದ್ಧ ಏಕಾದಶಿ ಇದೆ. ಅದಕ್ಕಾಗಿ 15ನೇ ತಾರೀಕು ಶನಿವಾರದಂದು ಏಕಾದಶಿಯನ್ನು ಆಚರಿಸಬೇಕಾದದ್ದು. ಮಾರನೇ ದಿನ ಭಾನುವಾರ. ಅವತ್ತು ಯಾಕೆ ನಾವು ಉಪವಾಸ ಮಾಡಬೇಕಾದ ಅಗತ್ಯ ಇದೆ ಅಂತ ಹೇಳಿದರೆ, ಇದೊಂದು ವಿಶೇಷವಾದ ನಿಯಮ. ಹರಿವಾಸರ ಅಂತ ಕರೀತಾರೆ. ಹರಿವಾಸರ ಅಂತ ಹೇಳಿದರೆ ದ್ವಾದಶಿಯ ತಿಥಿ ಏನಿದೆ, ಆ ದ್ವಾದಶಿಯ ತಿಥಿಯನ್ನು 4 ಭಾಗ ಮಾಡಬೇಕು. 4 ಭಾಗವನ್ನು ಮಾಡಿದರೆ ಅದರಲ್ಲಿ ಮೊದಲನೆಯ ಭಾಗ ಏನಿದೆ ಅದನ್ನು ಹರಿವಾಸರ ಅಂತ ಕರೀತಾರೆ. ಅದು ಕೂಡ ಏಕಾದಶಿಯಷ್ಟೇ ಪವಿತ್ರವಾದದ್ದು ಅಂತ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ತಿಳಿಸ್ತಾ ಇರುವುದು. ಅದಕ್ಕೋಸ್ಕರ ದ್ವಾದಶಿಯ ಮೊದಲ ಭಾಗ ಅದನ್ನು ಕೂಡ ನಾವು ಉಪವಾಸ ಮಾಡಬೇಕಾದದ್ದು. ಸಾಮಾನ್ಯವಾಗಿ ಎಲ್ಲ ಏಕಾದಶಿಗಳಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈ ದ್ವಾದಶಿಯ ಮೊದಲನೆಯ ಭಾಗ ದ್ವಾದಶಿಯ ಬೆಳಗ್ಗೆ ಆಗಬೇಕಾದ್ರೆ ಮುಗಿದು ಹೋಗಿಬಿಟ್ಟಿರ್ತದೆ ಅದು. ಯಾಕಂದರೆ ದ್ವಾದಶಿ, ನಾವ್ಯಾವತ್ತು ದ್ವಾದಶಿ ತಿಥಿ ಅಂತ ಹೇಳ್ತೇವೆ, ಅವತ್ತು ಬೆಳಗ್ಗೆ ಸೂರ್ಯೋದಯದಿಂದಲೇ ಶುರುವಾಗುವುದಲ್ಲ ಅದು ಪ್ರಾರಂಭ ಆಗುವುದು ಹಿಂದಿನ ದಿನವೇ ಆಗಿರ್ತದೆ ಅದು. ಹಾಗಾದಾಗ ಅದರ ಕಾಲಭಾಗ ಕಳೆದು ಹೋಗಿಬಿಟ್ಟಿರ್ತದೆ. ಸೂರ್ಯೋದಯ ಆದಮೇಲೂ ಕೂಡ ದ್ವಾದಶಿಯ ಮೊದಲನೇ ಭಾಗ ಉಳಿದಿತ್ತು ಅಂತ ಹೇಳಿದರೆ ಅದನ್ನು ಹರಿವಾಸರ ಅಂತ ಪರಿಗಣನೆ ಮಾಡ್ತಾರೆ. ಆದರೆ ಈ ಬಾರಿ ಏನಾಗಿದೆ ಅಂತ ಹೇಳಿದರೆ, ನಾವು ಭೂವರಾಹ ಸ್ವಾಮಿ ಯಾವ ರೀತಿ ಆದೇಶವನ್ನು ಮಾಡಿದ್ದಾರೆ ಅದಕ್ಕನುಗುಣವಾಗಿ ನಾವು ಗಣಿತವನ್ನು ಮಾಡಿದಾಗ ಈ ದ್ವಾದಶಿಯ ಮೊದಲ ಭಾಗ ಎಲ್ಲಿ ತನಕ ಬರ್ತಾ ಇದೆ ಅಂತ ಹೇಳಿದರೆ, ಸಾಮಾನ್ಯ 11 ಗಳಿಗೆ 50 ವಿಘಳಿಗೆಯವರೆಗೆ ಬರ್ತಾ ಇದೆ ಅಂತ ಹೇಳಿದರೆ, ಸಾಮಾನ್ಯ 11 ಗಂಟೆ ತನಕ 10-11 ಗಂಟೆ ತನಕ ಬರ್ತಾ ಇದೆ. ಅದು ಏನು ಹೇಳ್ತಾರೆ ಅಂದರೆ, ಇನ್ನೊಂದು ನಿಯಮ. ಹೀಗೆ ಈ ಹರಿವಾಸರ ಅನ್ನುವಂಥದ್ದು ದಿನದ ಸಂಗವ ಭಾಗವನ್ನು ಮೀರಿ ಹೋಯಿತು ಅಂತ ಹೇಳಿದರೆ ಆಗ 2 ದಿನ ಉಪವಾಸ ಮಾಡಬೇಕು ಅಂತ. ಏನಿದು ಸಂಗವ ಅಂತ ಹೇಳಿದರೆ, ಹಗಲನ್ನು 5 ಭಾಗ ಮಾಡಬೇಕು ಅಂತ ಹೇಳ್ತಾರೆ. ಹಗಲು ರಾತ್ರಿಯಿಂದ ನಾವು ಕೇಳಿದ್ದೇವೆ. ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಹಗಲು ಅಂತ. ಸೂರ್ಯಾಸ್ತ ಆದಮೇಲೆ ಮಾರನೇ ದಿನ ಸೂರ್ಯೋದಯದ ತನಕ ರಾತ್ರಿಯಿಂದ ಲೆಕ್ಕಾಚಾರ. ಆ ರೀತಿ ಇಟ್ಟುಕೊಂಡಾಗ ಹಗಲನ್ನು 5 ಭಾಗ ಮಾಡಬೇಕು. ಪ್ರಾತಃ ಕಾಲ, ಸಂಗವ, ಮಧ್ಯಾಹ್ನ, ಅಪರಾಹ್ನ, ಸಾಯಾಹ್ನ ಅಂತ 5 ಭಾಗ. ಆ ರೀತಿ 5 ಭಾಗವನ್ನು ಮಾಡಿದಾಗ 2ನೆಯ ಭಾಗವನ್ನು ಸಂಗವ ಅಂತ ಕರೀತಾರೆ. ಆ ಸಂಗವ ಕಾಲವನ್ನು ಮೀರಿ ಹರಿವಾಸರ ಇದೆ ಅಂತ ಹೇಳಿದರೆ ಆಗ 2 ದಿನ ಏಕಾದಶಿ ಮಾಡಬೇಕು ಅಂತ. ಅದರಿಂದಾಗಿ ಹರಿವಾಸರ ಪ್ರಾತಃ ಕಾಲ ಅಥವಾ ಸಂಗವ ಕಾಲ ಅದರೊಳಗೆ ಮುಗಿದು ಹೋಗಿಬಿಟ್ರೆ ಅವತ್ತು ನಾವು ದ್ವಾದಶಿ ಆಚರಣೆಯನ್ನು ಮಾಡಿ ಪಾರಣೆ ಆಹಾರವನ್ನು ಸ್ವೀಕಾರ ಮಾಡಬಹುದು. ಆದರೆ ಈ ಬಾರಿ ಯಾವ ರೀತಿಯಾಗಿದೆ ಅಂತ ಹೇಳಿದರೆ, ಈ ಹರಿವಾಸರ 11 ಗಳಿಗೆ 51 ವಿಘಳಿಗೆ ಅಷ್ಟಿದೆ. ಸಂಗವ ಕಾಲ ಯಾವಾಗ ಮುಗಿದು ಹೋಗ್ತಾ ಇದೆ ಅಂತ ಹೇಳಿದರೆ 11 ಗಳಿಗೆ 26 ವಿಘಳಿಗೆಗೆ ಮುಗಿದು ಹೋಗ್ತಾ ಇದೆ ಅಂತ ಹೇಳಿದರೆ, ಸಂಗವ ಕಾಲ ಮುಗಿದು ಮತ್ತೆ 26 ವಿಘಳಿಗೆ ಹರಿವಾಸರದ ಕಾಲ ಉಳ್ಕೊಳ್ತಾ ಇದೆ ಅಂತ ಹೇಳಿದರೆ, ಸಾಮಾನ್ಯ 10 ನಿಮಿಷ ಹೆಚ್ಚು, ಇಷ್ಟೇ 10 ನಿಮಿಷ ಹೆಚ್ಚು ಹರಿವಾಸರ ಉಳ್ಕೊಳ್ತಾ ಇದೆ ಸಂಗವ ಕಾಲ ಮುಗಿದ ಮೇಲೂ ಕೂಡ. ಅದಕ್ಕಾಗಿ ಅವತ್ತು ಉಪವಾಸ ಮಾಡಬೇಕು. ಯಾಕಂತ ಹೇಳಿದರೆ ಶಾಸ್ತ್ರ ಹೇಳ್ತದೆ, ಇಲ್ಲದೇ ಇದ್ದರೆ ದ್ವಾದಶ್ಯಾಂ ಆದ್ಯ ಪಾದಸ್ತು ಸಂಗವಾತ್ ಪರತೋ ಯದಿ ಉಪವಾಸದ್ವಯಂ ಕಾರ್ಯಂ ಅನ್ಯಥಾ ನರಕಂ ವ್ರಜೇತ್ ಅಂತ ಹೇಳ್ತಾ ಇದೆ. ಈ ರೀತಿ ದ್ವಾದಶಿಯ ಮೊದಲ ಭಾಗ ಸಂಗವ ಕಾಲವನ್ನು ಮೀರಿ ಹೋಯಿತು ಅಂತ ಹೇಳಿದರೆ 2 ದಿನ ಉಪವಾಸ ಮಾಡಬೇಕು, ಇಲ್ಲದಿದ್ದರೆ ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇದೆ. ಆ ಕಾರಣದಿಂದಾಗಿ 16ನೇ ತಾರೀಕು ಭಾನುವಾರದಂದು ಕೂಡ ಉಪವಾಸವನ್ನು ಮಾಡಬೇಕಾದಂತಹ ಅಗತ್ಯ ಇದೆ. ಈ ರೀತಿ ನಾಡಿದ್ದು ಏಕಾದಶಿಗೆ ಸಂಬಂಧಪಟ್ಟ ಹಾಗೆ ಮೊದಲು ಸ್ಪಷ್ಟೀಕರಣವನ್ನು ಕೊಟ್ಟು, ಇನ್ನು ಈ ವಿಷಯದಲ್ಲಿ ಯಾರಿಗಾದರೂ ಏನಾದರೂ ಸಂಶಯಗಳಿದ್ದರೆ ಖಂಡಿತವಾಗಿಯೂ ಕೂಡ ತಾವು ಪ್ರಶ್ನಿಸಬಹುದು, ಪ್ರಶ್ನಿಸಿ ಉತ್ತರವನ್ನು ಪಡೆಯಬಹುದು. ಯಾಕಂದರೆ ಯಾರೂ ಕೂಡ ಕೇವಲ ಮೂಢನಂಬಿಕೆಯಿಂದ ಏಕಾದಶಿಯನ್ನು ಮಾಡಬೇಡಿ, ಅಥವಾ ಅವರು ಹೇಳಿದರು ಇವರು ಹೇಳಿದರು ಅಂತ ಹೇಳಿ ನೀವು ಉಪವಾಸವನ್ನು ಮಾಡಬೇಡಿ. ಮತ್ತು ವಿಚಾರ ಮಾಡಿ, ಯಾಕಂದರೆ ಮಧ್ವಾಚಾರ್ಯರ ಆದೇಶವೇ ಅದು. ನೀವು ವಿಚಾರ ಮಾಡಿ ತಿಳ್ಕೊಳ್ಳಿ, ತಿಳಿದುಕೊಂಡು ನಂತರ ಉಪವಾಸವನ್ನು ಮಾಡಿ ಅನ್ನುವಂಥದ್ದು ಮಧ್ವಾಚಾರ್ಯರ ಆದೇಶ. ಅದಕ್ಕನುಗುಣವಾಗಿ ಈಗ ಮೊದಲು ಇಷ್ಟು ವಿವರಣೆಯನ್ನು ಕೊಟ್ಟಿದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಇನ್ನೂ ಪ್ರಶ್ನೆಗಳಿದ್ದರೆ ಖಂಡಿತವಾಗಿಯೂ ಕೂಡ ಕೇಳಿ ಉತ್ತರವನ್ನು ಪಡೀರಿ. ಆಮೇಲೆ ನೀವು ಏಕಾದಶಿಯನ್ನು ಮಾಡಿ ಅಂತ ಹೇಳ್ತಾ
ಇನ್ನು ಈ ಏಕಾದಶಿಗೆ ಉತ್ಪತ್ತಿಕಾ ಏಕಾದಶಿ ಅಂತ ಕರೀತಾರೆ. ಯಾಕೆ ಇದಕ್ಕೆ ಉತ್ಪತ್ತಿಕಾ ಏಕಾದಶಿ ಅಂತ ಕರೀತಾರೆ ಅಂತೇಳಿದರೆ, ಏಕಾದಶಿ ಹುಟ್ಕೊಂಡಿದ್ದೇ ಈ ಏಕಾದಶಿಯಿಂದ ಅಂತ. ಈ ಕಾರ್ತಿಕ ಕೃಷ್ಣ ಪಕ್ಷದ ಏಕಾದಶಿ ಎಂದೇ ಏಕಾದಶಿ ಹುಟ್ಕೊಂಡಿದ್ದು. ಅಂದರೆ ಏಕಾದಶಿ ಹುಟ್ಕೊಂಡಿದ್ದು ಅಂತ ಹೇಳಿದರೆ ದಿನ ಅಲ್ಲ, ದಿನ ಇತ್ತೇ ಇತ್ತು, ದಿನ ಮೊದಲಿಂದಲೂ ಇತ್ತು. ಆದರೆ ಆ ದಿನ ಪವಿತ್ರವಾದದ್ದು. ಆ ಏಕಾದಶಿ ಅಂತ ಅತ್ಯಂತ ಪವಿತ್ರವಾದದ್ದು. ನಮ್ಮ ಪಾಪವನ್ನು ಕಳೆದು ಪುಣ್ಯವನ್ನು ತಂದುಕೊಟ್ಟು ಭಗವಂತನ ಅನುಗ್ರಹಕ್ಕೆ ನಮ್ಮನ್ನು ಪಾತ್ರವಾಗುವಂತೆ ಮಾಡಿದ್ದು ಈ ದಿನ ಅಂತ ಹೇಳಿದರೆ, ಏಕಾದಶಿ ಅಭಿಮಾನಿ ದೇವತೆ ಅಂತ ಒಬ್ಬಳಿದ್ದಾಳೆ, ಅವಳು ಹುಟ್ಟುಕೊಂಡಿದ್ದು ಈ ದಿನದಿಂದ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಥೆಯನ್ನು ಕೃಷ್ಣನೇ ಅರ್ಜುನನಿಗೆ ತಿಳಿಸ್ಕೊಂಡು ಹೋಗ್ತಾನೆ. ಮೊದಲು ಕೃಷ್ಣ ಏಕಾದಶಿಯ ಮಹತ್ವವನ್ನೆಲ್ಲ ತಿಳಿಸ್ಕೊಂಡು ಹೋದ. ನೋಡಪ್ಪ, ನೀನು ಸಾವಿರಾರು ಯಜ್ಞಗಳನ್ನು ಮಾಡಿದರೂ ಕೂಡ ಏಕಾದಶಿ ಉಪವಾಸಕ್ಕೆ ಸಮ ಆಗುವುದಿಲ್ಲ. ಏಕಾದಶಿ ಉಪವಾಸ ಅನ್ನುವಂಥದ್ದು ಅಷ್ಟು ಶ್ರೇಷ್ಠವಾದದ್ದು ಅಂತ ಸಾಕ್ಷಾತ್ ಕೃಷ್ಣನೇ ಅರ್ಜುನನಿಗೆ ಏಕಾದಶಿಯ ಮಹತ್ವವನ್ನು ತಿಳಿಸಿದಾಗ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಏಕಾದಶಿ ಸಮಂ ನಾಸ್ತಿ ಕೃತ್ವಾ ಯಜ್ಞ ಸಹಸ್ರಕಂ ಉಕ್ತಂ ತ್ವಯಾ ಕಥಂ ದೇವ ಪುಣ್ಯೇಯಂ ಸರ್ವತಸ್ಥಿತಿ ಉಕ್ತಾ ತ್ವಯಾ ಕಥಂ ದೇವ. ಸ್ವಾಮಿ, ಸಾವಿರಾರು ಯಜ್ಞಗಳನ್ನು ಮಾಡಿದಕ್ಕಿಂತಲೂ ಹೆಚ್ಚಿನ ಫಲ ಈ ಏಕಾದಶಿಯನ್ನು ಮಾಡುವುದರಿಂದ ಬರ್ತದೆ, ಏಕಾದಶಿಯ ವ್ರತವನ್ನು ಅಂತ ನೀನು ಹೇಳ್ತೀಯ. ಅದು ಹೇಗೆ? ಸಾವಿರಾರು ಯಜ್ಞಗಳು ಮಾಡಿದ ಫಲ ಎಲ್ಲಿ, ಏಕಾದಶಿ ಮಾಡಿದಂತಹ ಫಲ ಎಲ್ಲಿ? ಅದನ್ನು ನನಗೆ ತಿಳಿಸಬೇಕು ಅಂತ ಹೇಳಿದಾಗ ಅದಕ್ಕೆ ಭಗವಂತ ತಿಳಿಸ್ಕೊಂಡು ಹೋಗ್ತಾನೆ. ಯಾಕೆ ಈ ಏಕಾದಶಿ ಅತ್ಯಂತ ಪವಿತ್ರವಾದದ್ದು, ಶ್ರೇಷ್ಠವಾದದ್ದು, ಅದಕ್ಕೆ ಸಂಬಂಧಪಟ್ಟಾಗ ಒಂದು ಕಥೆಯನ್ನು ಹೇಳ್ತೇನೆ. ಹಿಂದೆ ಕೃತಯುಗದಲ್ಲಿ ಒಬ್ಬ ಮುರ ಎನ್ನುವಂತಹ ದಾನವ ಇದ್ದ. ಅವನು ಅತ್ಯಂತ ಭಯಂಕರನಾಗಿದ್ದವನು, ಮಹಾಶಕ್ತಿಶಾಲಿಯಾಗಿದ್ದವನು. ಅವನು ಈ ರುದ್ರ ಬ್ರಹ್ಮ ಮುಂತಾದವರ ವರದಿಂದ ಇಂದ್ರಾದಿ ದೇವತೆಗಳನ್ನು ಓಡಿಸಿಬಿಟ್ಟ. ಸ್ವರ್ಗಲೋಕದಿಂದ ಓಡಿಸಿ ತಾನೇ ಆ ಎಲ್ಲ ಜಾಗದಲ್ಲಿ ಕೂತ್ಕೊಂಡ. ಅಗ್ನಿಯಾಗಿ ತಾನೇ ಜ್ವಲಿಸಿದ, ವಾಯುವಾಗಿ ತಾನೇ ಬೀಸಿದ, ಇಂದ್ರನಾಗಿ ತಾನೇ ನೋಡಿಕೊಂಡ, ಮಳೆ ಬರೆಸಿದ. ಈ ರೀತಿ ಎಲ್ಲ ಕೆಲಸ ಇವನೇ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ದೇವತೆಗಳು ಸ್ಥಾನಭ್ರಷ್ಟರಾದರು. ಸ್ಥಾನಭ್ರಷ್ಟರಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೆ ತಾವು ಹೋಗಿ ಈ ಶಿವನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ಓ ಪರಶಿವನೇ, ನಮಗೆ ಈ ರೀತಿ ಆಗೋಗಿದೆ ಅಂತ. ಅದಕ್ಕೆ ಆ ಶಿವನು ಕೂಡ ಹೇಳ್ತಾನೆ, ನೋಡಿ, ನಾವೆಲ್ಲರೂ ಕೂಡ ಆ ಗರುಡಧ್ವಜನಾದ ನಾರಾಯಣನ ಬಳಿ ಹೋಗೋಣ. ಅವನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ನಮಗೆ ಉಪಾಯವನ್ನು ಸೂಚಿಸ್ತಾನೆ ಅಂತ. ಅದಕ್ಕೋಸ್ಕರ ಎಲ್ಲ ದೇವತೆಗಳು ಕೂಡ ತಾವು ಆ ಭಗವಂತನ ಬಳಿ ಹೋದರು. ಕ್ಷೀರಸಾಗರದಲ್ಲಿ ಮಲಗಿರುವಂತಹ ಭಗವಂತನ ಬಳಿ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಸ್ವಾಮಿ, ನಮ್ಮ ರಕ್ಷಕನಾಗಿರುವವನು ನೀನೇ, ನಮ್ಮ ತಂದೆ ತಾಯಿ ಸರ್ವಸ್ವವೂ ನೀನೇ. ಅದಕ್ಕೋಸ್ಕರ ನಮ್ಮನ್ನು ಈ ಕಷ್ಟದಿಂದ ನೀನೇ ಪಾರು ಮಾಡಬೇಕು ಅಂತ ಹೇಳಿದಾಗ ಭಗವಂತ ಹೇಳ್ತಾನೆ, ನೀವೇನು ಯೋಚನೆಯನ್ನು ಮಾಡಬೇಡಿ, ಯುದ್ಧಕ್ಕೆ ಹೋಗಿ ನೀವು ಅವ್ರ ಮೇಲೆ, ನಾನು ನಿಮಗೆ ಸಹಾಯಕ್ಕೆ ಬರ್ತೇನೆ ಅಂತ. ಧೈರ್ಯದಿಂದ ಎಲ್ಲ ದೇವತೆಗಳು, ಇಂದ್ರಾದಿ ದೇವತೆಗಳು ಆ ಮುರ ಅಸುರ ಏನಿದ್ದಾನೆ ಆ ಮುರಾಸುರನ ವಿರುದ್ಧವಾಗಿ ತಾವು ಯುದ್ಧಕ್ಕೋಸ್ಕರ ಹೋದರು. ಆ ಯುದ್ಧದಲ್ಲಿ ಆ ಮುರಾಸುರನ ದೈತ್ಯ ಸೈನ್ಯವು ಈ ದೇವತೆಗಳನ್ನು ಸಂಪೂರ್ಣ ಪರಾಜಯಗೊಳಿಸಿಬಿಡ್ತು. ಹೊಡೆದು ಓಡಿಸಿದರು. ಇಂದ್ರಾದಿ ದೇವತೆಗಳು ಓಡಿ ಹೋಗ್ತಾ ಇರಬೇಕಾದ್ರೆ ಭಗವಂತ ತಾನು ಬಂದ. ಭಗವಂತ ನಾರಾಯಣ ತಾನು ಬಂದು ಆ ಎಲ್ಲ ದೈತ್ಯರನ್ನು ತಾನು ಹೊಡೆದು ಓಡಿಸಬೇಕಾದರೆ ಈ ಮುರಾಸುರ ಬಂದ. ಮುರಾಸುರನಿಗೂ ವಿಷ್ಣುವಿಗೂ ಎದುರಾಯಿತು. ಭಗವಂತ ತಾನು ಅವನನ್ನು ತನ್ನ ಆಯುಧದಿಂದ ಎಲ್ಲ ಹೊಡಿತಾನಂತೆ. ಹೊಡೆದರೆ ಇವನು ಯಾವ ಆಯುಧವನ್ನು ತಾನು ಅವನ ಮೇಲೆ ಎಸಿತಾನೆ ಅದು ಹೂವಿನ ಮಾಲೆಯಾಗಿ ಅವನ ಕೊರಳಿಗೆ ಬೀಳ್ತದಂತೆ, ಮುರಾಸನ ಕೊರಳಿಗೆ. ಹೀಗೆ ತಸ್ಯೋಪರಿ ಋಷಿಕೇಶ ಯದ್ಯದಾಯುಧಂ ಸೃಜತು ಪುಷ್ಪವತ್ತಂ ಸಂಭೇತಿ ಕುಂಠಿತಂ ತಸ್ಯ ತೇಜಸ. ಯಾಕಂದರೆ ಅವನಿಗೆ ಅಂಥ ಸಾಮರ್ಥ್ಯ. ಇಲ್ಲಿ ನಾವು ಗಮನಿಸಬೇಕಾದದ್ದೇನೆಂದರೆ, ದೇವರಿಗೆ ಇವರೆಲ್ಲ ಏನು ದೊಡ್ಡವನಲ್ವೇ ಅಲ್ಲ, ಆದರೆ ಭಗವಂತ ಆಟ ಆಡ್ತಾನೆ, ಇವರೊಟ್ಟಿಗೆಲ್ಲ ಆಟ ಆಡ್ತಾನೆ. ಮತ್ತು ಅವನು ಎಂಥ ಪರಾಕ್ರಮ ಅಂತ ಜಗತ್ತಿಗೆ ತೋರಿಸಬೇಕು, ಅದಕ್ಕೋಸ್ಕರ ಹೀಗೆಲ್ಲ ಮಾಡ್ತಾನೆ. ಹಾಗಾಗಿ ದೇವರು ಕೂಡ ಅವನೊಟ್ಟಿಗೆ ಯಾವಾಗ ತನ್ನ ಶಸ್ತ್ರಾಸ್ತ್ರಗಳೆಲ್ಲವೂ ಕೂಡ ಈ ರೀತಿ ಹೂವಾಗಿ ಹೋಗ್ತಾ ಇದೆ, ಬಾಹು ಯುದ್ಧವನ್ನು ಮಾಡಿದ್ದನಂತೆ. ಎಷ್ಟು ಅಂತ ಹೇಳಿದರೆ ದೇವಲೋಕದ ಒಂದು ಲೆಕ್ಕಾಚಾರದಂತೆ 1,000 ವರ್ಷಗಳ ಕಾಲ. ದೇವಲೋಕದ ಲೆಕ್ಕಾಚಾರ ಅಂತ ಯಾಕೆ ಹೇಳ್ತಾ ಇರೋದು ಅಂದರೆ, ಮನುಷ್ಯ ಲೋಕದಲ್ಲಿ 1 ವರ್ಷ ಆದರೆ ದೇವತೆಗಳಿಗೆ 1 ದಿನ. ಆ ರೀತಿ 1,000 ವರ್ಷ ಅಂದರೆ ಎಷ್ಟಾದೀತು? ಅಷ್ಟು ವರ್ಷಗಳ ಕಾಲ ಅವನೊಟ್ಟಿಗೆ ಯುದ್ಧ ಮಾಡಿದಂತೆ. ಯುದ್ಧ ಮಾಡಿ ಭಗವಂತ ಸುಸ್ತಾಗೋದಂತೆ.
ಭಗವಂತ ಸುಸ್ತಾಗಿ ತಾನು ಬದರಿಯಲ್ಲಿ ಹೈಮವತಿ ಎನ್ನುವಂತಹ ಒಂದು ಗುಹೆ, ಆ ಗುಹೆ ಒಳಗೆ ಹೋಗಿ ಮಲ್ಕೊಂಡ್ಬಿಟ್ನಂತೆ. ಇದೆಲ್ಲ ನಾವು ಹಾಗೆ ಕಥೆಯನ್ನು ಸ್ವೀಕರಿಸುವುದಲ್ಲ. ದೇವರಿಗೆ ಸುಸ್ತಾಗುವುದಂತಿಲ್ಲ. ಯಾಕೆ ಅಂತ ಹೇಳಿದರೆ, ಸುಸ್ತಾಗಬೇಕು ಅಂದರೆ ಈ ದೇಹ ಬರಬೇಕು. ಈ ಪಾಂಚಭೌತಿಕ ದೇಹ ನಮ್ಮ ಹಾಗೆ ಏನು ಈ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಇವುಗಳಿಂದ ನಿರ್ಮಾಣ ಆದ ದೇಹ ಇದ್ದರೆ ಸುಸ್ತಾಗುವುದು, ಹಸಿವಾಗುವುದು, ಬಾಯಾರಿಕೆ ಆಗೋದು, ಸಾವು, ನೋವು ಮುಂತಾದವುಗಳೆಲ್ಲ. ಭಗವಂತನದ್ದು ಜ್ಞಾನಾನಂದಮಯವಾದ ಶರೀರ. ಅದಕ್ಕೋಸ್ಕರ ಅಲ್ಲಿ ಸುಸ್ತಾಗುವುದು, ಹಸಿವಾಗುವುದು, ನಿದ್ರೆ ಬರುವುದು ಇಂತಹ ಯಾವುದೇ ದೋಷವೂ ದೇವರಲ್ಲಿ ಬರೋಲ್ಲ. ಹಾಗಿದ್ದರೂ ಕೂಡ ದೇವರು ತೋರಿಸ್ತಾನೆ. ಕಾರಣ ಏನಂದರೆ, ಯಾರು ದಡ್ಡರಿದ್ದಾರೆ, ದಡ್ಡರು ನನ್ನ ಬಗ್ಗೆ ತಪ್ಪರ್ಥ ಮಾಡಿಕೊಳ್ಳಿ, ಪಾಪಿಗಳು ತಪ್ಪ ಅರ್ಥ ಮಾಡಿಕೊಳ್ಳಿ ಎನ್ನುವ ಕಾರಣದಿಂದ. ಮತ್ತಿನ್ನೊಂದು ಏನಂದರೆ, ಭಗವಂತನ ಒಂದೊಂದು ಚಟುವಟಿಕೆಯ ಹಿಂದೆಯೂ ಕೂಡ ಬೇರೆಯೇ ಕಾರಣ ಇರ್ತದೆ. ಇವಾಗ ಮುಂದೆ ಆ ಏಕಾದಶಿ ತಾನು ಹುಟ್ಕೊಂಡ್ಬರಬೇಕು, ಅದಕ್ಕೋಸ್ಕರ ದೇವರು ಈ ರೀತಿ ಮಾಡ್ತಾನೆ. ತಾನು ಹೋಗಿ ಮಲ್ಕೊಂಡ್ಬಿಟ್ಟ. ಅಲ್ಲಿ ಮಲ್ಕೊಂಡಾಗ ಅದೇ ಗುಹೆಗೆ ಈ ಮುರಾಸುರ ತಾನು ಹಿಂಬಾಲಿಸ್ಕೊಂಡು ಬಂದು ಮಲಗಿರುವಂತಹ ಭಗವಂತನನ್ನು ನೋಡ್ತಾನೆ. ನೋಡಿ, ಓ ಇಲ್ಲಿದೆಯಾ, ನಿನ್ನನ್ನು ನಾನಿವಾಗ ಮುಗಿಸಿಬಿಡ್ತೇನೆ ಅಂತ ಅವನನ್ನು ಕೊಲ್ಲಬೇಕು ಅಂತ ಸಿದ್ಧವಾದಾಗ, ಆಗ ಏವಂ ಸುದುರ್ಮತೇಸ್ತಸ್ಯ ವ್ಯವಸಾಯಂ ವ್ಯವಸ್ಥೆ ಚ ಸಮುದ್ಭೂತ ಮಮ ಅಂಗೇಭ್ಯ ಕನ್ಯೆ ಕಾಚ ಮಹಾಪ್ರಭಾ. ಆ ಸಂದರ್ಭದಲ್ಲಿ ಒಬ್ಬಳು ಕನ್ಯೆ ಭಗವಂತನ ಒಳಗಿನಿಂದ ತಾನು ಹೊರಗೆ ಬಂದಳಂತೆ. ಅವಳು ಹೇಗಿದ್ಲು ಅಂತ ಹೇಳಿದರೆ, ಮಹಾಪ್ರಭಾ, ಅತ್ಯಂತ ಪ್ರಭೆಯಿಂದ ಕೂಡಿದವಳಾಗಿದ್ಲು. ಒಳ್ಳೆ ಸೂರ್ಯನ ಹಾಗೆ ಬೆಳಗುತ್ತಾ ಇದ್ಲಂತೆ. ಅವಳು ಕನ್ಯಾ ಅಂತ, ಕನ್ನಿಕೆ, ಸಾಮಾನ್ಯ ಕನ್ಯಾ ಅಂತ ಹೇಳಿದರೆ 10 ವರ್ಷದ ಹುಡುಗಿ ಆ ರೀತಿ ಇದ್ಲಂತೆ. ದಿವ್ಯ ಪ್ರಹರಣಾದೇವಿ ಯುದ್ಧಾಯ ಸಮುಪಸ್ಥಿತ. ತಾನು ನಾನಾ ವಿಧವಾದ ಆಯುಧಗಳನ್ನು ಇಟ್ಕೊಂಬಂದಿದ್ದಾಳೆ. ಅದು ಈ ಲೋಕದ ಆಯುಧಗಳಲ್ಲ, ಮತ್ತು ಎಲ್ಲವೂ ದಿವ್ಯವಾದ ಆಯುಧಗಳು. ಅದನ್ನು ಹಿಡ್ಕೊಂಡು ಬಂದಿದ್ದಾಳಂತೆ. ಈ ಮುರಾಸುರ ಅವಳನ್ನು ನೋಡಿ, ಅಯ್ಯೋ, ಈ ಹುಡುಗಿ ಹತ್ರ ನಾನೇನು ಯುದ್ಧ ಮಾಡುವುದು? ಆದರೆ ಅವಳು ಯುದ್ಧಕ್ಕೆ ಆಹ್ವಾನ ಮಾಡ್ತಾ ಇದ್ದಾಳೆ, ಬಾ ನನ್ನೊಟ್ಟಿಗೆ ಯುದ್ಧ ಮಾಡು, ವಿಷ್ಣುವಿನೊಟ್ಟಿಗೆ ಯಾಕೆ ಹೊರಟಿದೆಯಾ ಅಂತ. ಆ ಮುರಾಸುರನಿಗೂ ಇವಳಿಗೂ ಯುದ್ಧ ಆಯಿತು. ಇವಳಾದರೂ ಚಿತ್ವಾ ಸರ್ವಾಣಿ ಶಸ್ತ್ರಾಣಿ ಕ್ಷಣೇನ ವಿರಥಕೃತ. ಅವನು ರಥದಲ್ಲಿ ಕೂತು ಯುದ್ಧಕ್ಕೆ ಬಂದಿದ್ದಾನೆ ಇವಳೊಟ್ಟಿಗೆ. ಅಂದರೆ ಆ ಗುಹೆಯ ಹೊರಗೆ ಅವನ ಆ ರಥವನ್ನೆಲ್ಲ ಪುಡಿಗೈದು ಅವನ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಧ್ವಂಸಗೊಳಿಸಿ, ನಂತರ ಬಾಹುಪ್ರಹರಣೋಪೇತೋ ಧಾವಮಾನೋ ಮಹಾಬಲಾತ್ ತಲೇನಾಕೃತ್ಯ ಹೃದಯೇ ತಯಾ ದೇವ್ಯಾ ನಿಪಾತಿತಃ. ಕಡೆಗೆ ತಾನು ಬಾಹುಯುದ್ಧವನ್ನು ಮಾಡಿಬಿಡ್ತೇನೆ, ಅಂದರೆ ತನ್ನ 2 ತೋಳುಗಳನ್ನು ಇವಳನ್ನು ತಾನು ತುಂಡು ಮಾಡಿಬಿಡ್ತೇನೆ, ಮುಗಿಸಿಬಿಡ್ತೇನೆ ಅಂತ ಬಂದಾಗ, ಅವಳು ಆ ದೇವಿ ಎಂಥ ಶಕ್ತಿವಂತಳು ಅಂತೇಳಿದರೆ, ನೋಡಲಿಕ್ಕೆ ಹುಡುಗಿ ಅಷ್ಟೇ, ಆದರೆ ಅವಳ ತಾಕತ್ತೆಂಥದ್ದು ಅಂತೇಳಿದರೆ ತನ್ನ ಅಂಗೈನಿಂದ ಒಮ್ಮೆ ಹೊಡೆದಿದ್ದಾಳಂತೆ. ಅಂಗೈನಿಂದ ಹೊಡೆದಿದ್ದಾಳೆ, ಆ ಮುರಾಸುರ ಕೆಳಗೆ ದೊಪ್ಪನೆ ಬಿದ್ದಿದ್ದಾನಂತೆ. ಅಂಥ ಶಕ್ತಿ ಉಳ್ಳವಳವಳು, ನೋಡ್ಲಿಕ್ಕೆ ಮಾತ್ರ ಹುಡುಗಿ ಅಷ್ಟೇ. ಮತ್ತೆ ಎದ್ದಿದ್ದಾನಂತೆ ಅವನು. ಪುನರುತ್ಥಾಯ ಸೋಧಾವತ್ ಕನ್ಯಾ ಹನನಕಾಂಕ್ಷೆಯ ದಾನವಂ ಪುನರಾಯಾಂತಂ ರೋಷೇಣ ಹತ್ಯ ತಚ್ಚಿರಃ ಕ್ಷಣ ನಿಪತಯಾಮಾಸ ಭೂಮೋ ತತ್ರ ಮಹಾಸುರಂ. ಮತ್ತೆ ಎದ್ದು ಬರ್ತಾ ಇದ್ದಾನೆ. ಬರ್ತಾ ಇರುವ ಅವನನ್ನು ನೋಡಿ ದೇವಿಯು ತನ್ನ ಖಡ್ಗದಿಂದ ಅವನ ಶಿರಸ್ಸನ್ನು ತುಂಡರಿಸಿದಾಳಂತೆ. ಅವನು ಶಿರಸ್ಸು ತುಂಡರಿಸಲ್ಪಟ್ಟವನಾಗಿ ಕೆಳಗೆ ದೊಪ್ಪನೆ ಬಿದ್ದು ಮರಣ ಹೊಂದಿ ಯಮಲೋಕವನ್ನು ಸೇರಿದ. ಹೀಗೆ ಆ ಮುರಾಸುರನನ್ನು ಈ ದೇವಿ ಸಂಹಾರವನ್ನು ಮಾಡಿದ್ಲು. ಉಳಿದ ಅವನ ಹಿಂದೆ ಬಂದಂತಹ ಯಾವ ದಾನವರಿದ್ದಾರೆ ಅವರೆಲ್ಲರೂ ಕೂಡ ಹೆದರಿ ಓಡಿ ಪಾತಾಳವನ್ನು ಸೇರಿಕೊಂಡ್ರು. ಇಷ್ಟಾಗುವಾಗ ಭಗವಂತ ತಾನು ಎದ್ದಂತೆ, ಮಲಗಿದವನಿಗೆ ಎದ್ದಂತೆ. ಅಂದರೆ ದೇವರಿಗೆ ನಿದ್ರೆ ಬರುವುದು ಅಂತಲೂ ಇಲ್ಲ, ಮಲಗುವುದು ಅಂತಲೂ ಇಲ್ಲ. ಹಾಗಿದ್ರೂ ನಾಟಕ ಮಾಡ್ತಾನೆ ಭಗವಂತ. ಈಗ ಎದ್ದು ನೋಡ್ತಾನೆ, ಎದುರಿಗೆ ಅವನು ಸತ್ತು ಬಿದ್ದಿದ್ದಾನೆ ಮುರಾಸುರ. ಆಗ ಕೇಳ್ತಾನೆ ಭಗವಂತ, ಏನು ಗೊತ್ತಿಲ್ಲದಿದ್ದವರಾಗೆ, ಯಾರಪ್ಪ ಈ ದಾನವನನ್ನು ಕೊಂದದ್ದು ಯಾರು? ಯಾವ ದೇವತೆ ಕೊಂದು ಹಾಕಿದರು? ಯಾವ ಗಂಧರ್ವ ಯಾರು ಕೊಂದು ಹಾಕಿದರು? ಯಾಕಂದರೆ ಎಲ್ಲರೂ ಕೂಡ ಇವನಿಗೆ ಹೆದರುತ್ತಾ ಇದ್ದರು. ಆ ರೀತಿ ಎಲ್ರಿಗೂ ಹೆದರಿಸ್ತಾ ಇದ್ದಂತಹ ಇವನನ್ನು ಕೊಂದವರು ಯಾರು? ಕೇನ ಕಾರುಣ್ಯ ಭಾವೇನ ರಕ್ಷಿತೋಹಂ ಪಲಾಯಿತಃ. ನಾನಾದರೂ ಯುದ್ಧರಂಗದಿಂದ ಸುಸ್ತಾಗಿ ಪಲಾಯನ ಮಾಡಿ ಇಲ್ಲಿ ಬಂದು ಮಲ್ಕೊಂಡಿದ್ದೆ,
ಅಂತಹ ನನ್ನನ್ನು ಯಾರಪ್ಪ ಕಾರುಣ್ಯದಿಂದ ರಕ್ಷಣೆ ಮಾಡಿದ್ದಾರೆ, ಕರುಣೆಯಿಂದ ನನ್ನನ್ನು ಪಾಪ ವಿಷ್ಣು ಬದುಕಲಿ ಅಂತ ಯಾರು ನನ್ನನ್ನು ರಕ್ಷಣೆ ಮಾಡಿದ್ದಾರೆ, ಈ ರೀತಿ ಭಗವಂತ ತಾನೇ ಹೇಳ್ತಾನೆ. ಅಂದರೆ ಇದರ ಹಿಂದೆ ನಾವು ತಿಳ್ಕೊಳ್ಬೇಕಾದದ್ದು ಏನಂದರೆ, ಭಗವಂತನಿಗೆ ಸ್ವಲ್ಪವೂ ಜಂಭ ಅನ್ನೋದು ಇಲ್ಲವೇ ಇಲ್ಲ ಅಂತ. ಯಾವನೇ ವ್ಯಕ್ತಿಯಾದರೂ ಕೂಡ ತಾನು ಸೋತೆ ಅಂತ ಒಪ್ಪಿಕೊಳ್ಳಿಕ್ಕೆ ತಯಾರಿರೋಲ್ಲ. ಆ ರೀತಿ ಇರಬೇಕಾದ್ರೆ ಭಗವಂತ ಸರ್ವ ವಿಜಯಿ, ಅವನಿಗೆ ಸೋಲನ್ನುವುದೇ ಇಲ್ಲ. ಹಾಗಿದ್ರೂ ಕೂಡ ಅಯ್ಯೋ ಯಾರಪ್ಪ ನನ್ನನ್ನು ಕಾರುಣ್ಯದಿಂದ ಈ ರೀತಿ ರಕ್ಷಣೆ ಮಾಡಿದರು ಅಂತ ಭಗವಂತ ಹೇಳ್ತಾನೆ. ಆಗ ಆ ಕನ್ಯಾ ಅವಳು ನಮಸ್ಕಾರ ಮಾಡ್ತಾಳಂತೆ. ಭಗವಂತನಿಗೆ ನಮಸ್ಕಾರ ಮಾಡಿ ಕೈ ಜೋಡಿಸಿ ಹೇಳ್ತಾಳೆ ಭಗವಂತನ ಮುಂದೆ, ಹತೋಮಯ ದುರಾತ್ಮಾಸೋ ದೇವತಾ ನಿರ್ಭಯೀಕೃತ. ಸ್ವಾಮಿ, ನಾನೇ ಇವಳನ್ನು ಕೊಂದದ್ದು. ದೇವತೆಗಳೆಲ್ಲ ಇವತ್ತು ನಿರ್ಭಯರಾಗಿದ್ದಾರೆ. ನಾನು ಯಾರು ಅಂತೇಳಿದರೆ ಮತ್ಯಾರೂ ಅಲ್ಲ, ತವೈವಾಹಂ ಮಹಾಶಕ್ತಿ ಸರ್ವಶತ್ರು ಭಯಂಕರಿ. ಸ್ವಾಮಿ, ನಿನ್ನದೇ ಶಕ್ತಿ ನಾನು, ನಿನ್ನ ಶಕ್ತಿಯಾಗಿ ಇರುವಂಥವಳು ನಾನೆಂಥವಳು ಅಂದರೆ ಸರ್ವಶತ್ರು ಭಯಂಕರಿ, ಸಮಸ್ತ ಶತ್ರುಗಳಿಗೆ ನಾನು ಭಯಂಕರಳಾಗಿರುವಂಥವಳು. ತ್ರೈಲೋಕ್ಯ ರಕ್ಷಣಾರ್ಥಾಯ ಹತೋ ಲೋಕ ಭಯಂಕರ ನಿಹತಂ ದಾನವಂ ದೃಷ್ಟ್ವಾ ಕಿಮಾಶ್ಚರ್ಯಂ ವದ ಪ್ರಭೋ. 3 ಲೋಕದ ರಕ್ಷಣೆಗೋಸ್ಕರ ಲೋಕ ಭಯಂಕರನಾದಂತಹ ಈ ದೈತ್ಯ, ಈ ದಾನವ ಸಂಹರಿಸಲ್ಪಟ್ಟಿದ್ದಾನೆ ಅಂತ ಅವಳು ಹೇಳ್ತಾ ಇದ್ದಾಳೆ. ಇದರಲ್ಲಿ ಆಶ್ಚರ್ಯ ಏನಿದೆ ಸ್ವಾಮಿ ಅಂತ ಹೇಳಿ ಅವಳು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ. ವಾಸ್ತವಿಕವಾಗಿ ಇವಳು ಯಾರು ಅನ್ನುವಂತಹ ಪ್ರಶ್ನೆ ನಮ್ಮೊಳಗೆ ಬರುತ್ತದೆ. ಇವಳು ಮತ್ಯಾರು ಅಲ್ಲ, ಭಗವಂತನ ಶಕ್ತಿ. ಭಗವಂತನ ಶಕ್ತಿ ಅಂತ ಹೇಳಿದರೆ ಸ್ವಂತ ಶಕ್ತಿ. ಆ ಸ್ವಂತ ಶಕ್ತಿ ಎಲ್ಲಿ ಪ್ರಕಟಗೊಳ್ತಾ ಇದೆ ಅಂದರೆ ಇವಳೊಳಗೆ. ಇವಳು ಯಾರು ಅಂತ ಹೇಳಿದರೆ ಅವಳೇ ಲಕ್ಷ್ಮಿ, ದುರ್ಗಾದೇವಿಯ ಈ ರೀತಿ ನಿಂತಿದ್ದಾಳೆ ಅಂತ ನಾವು ತಿಳ್ಕೊಳ್ಬೇಕಾದದ್ದು. ಅವಳೊಳಗೆ ಆ ಭಗವಂತನ ಶಕ್ತಿ ಪ್ರಕಟಗೊಳ್ತಾ ಇದೆ. ಅದನ್ನು ಅವಳೇ ಆ ದೇವಿಯೇ ಸ್ಪಷ್ಟವಾಗಿ ಅಂಬ್ರಿಣಿ ಸೂಕ್ತ ಅಂತ ಅದರಲ್ಲಿ ಹೇಳ್ತಾಳೆ, ನಾನು ಏನು ಬೇಕಾದರೂ ಮಾಡಿಬಿಡ್ತೇನೆ, ನನಗೆ ತಾಕತ್ತಿದೆ, ಜಗತ್ತನ್ನು ಸೃಷ್ಟಿ ಮಾಡ್ತೇನೆ, ಸಂಹಾರ ಮಾಡ್ತೇನೆ, ಯಾರನ್ನು ಬ್ರಹ್ಮನಾಗಿ ಮಾಡ್ತೇನೆ, ರುದ್ರನನ್ನು ಮಾಡ್ತೇನೆ. ಆದರೆ ಎಲ್ಲವನ್ನು ಮಾಡುವುದಕ್ಕಿಂತ ಮುಂಚೆ ನನಗೆ ಶಕ್ತಿಯನ್ನು ಕೊಡುವವನು ಯಾರು ಅಂತೇಳಿದ್ರೆ, ನಾನು ಇಡೀ ಜಗತ್ತಿಗೆ ಶಕ್ತಿಪ್ರದಳು, ಆದರೆ ನನಗೆ ಶಕ್ತಿ ಕೊಡುವವನು ಸಾಕ್ಷಾತ್ ನಾರಾಯಣ, ಸಮುದ್ರದಲ್ಲಿ ಮಲಗಿರುವವನು ಅಂತ ಸ್ಪಷ್ಟವಾಗಿ ಹೇಳ್ತಾಳೆ. ಅಂತಹ ಭಗವಂತನ ಶಕ್ತಿ ಇವಳು. ಅಂತಹ ಇವಳು ತಾನು ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾಳೆ ಭಗವಂತನಿಗೆ, ಸ್ವಾಮಿ, ಇವನೇ ನನ್ನಿಂದ ಸಂಹರಿಸಲ್ಪಟ್ಟ ಅಂತ. ಭಗವಂತನಿಗೆ ಭಾಳ ಸಂತೋಷ ಆಯಿತು. ಹೇಳ್ತಾನೆ, ನನಗೆ ತುಂಬ ಆನಂದ ಆಗಿದೆ, ಕೇಳು, ನಿನಗೇನು ವರ ಕೇಳು, ನಾನು ಕೊಡ್ತೇನೆ ಅಂತ. ಅದಕ್ಕೆ ಆ ದೇವಿ ತಾನು ಕೈ ಜೋಡಿಸಿ ಭಗವಂತನಿಗೆ ಹೇಳ್ತಾ ಇದ್ದಾಳೆ, ಸ್ವಾಮಿ, ಒಂದೊಮ್ಮೆ ನಿನಗೆ ನನ್ನ ಬಗ್ಗೆ ಸಂತೋಷ ಆಗಿದೆ, ನನಗೆ ವರ ಕೊಡ್ತೀಯಾ ಅಂತ ಬಯಸ್ತಿಂತಾದರೆ, ತಾರಯೇಹಂ ಮಹಾಪಾಪಾತ್ ಉಪವಾಸ ಪರಂ ನರಂ ಉಪವಾಸತ್ಸಿ ಯತ್ ಪುಣ್ಯಂ. ಸ್ವಾಮಿ, ಇವತ್ತಿನ ದಿನ ಯಾರು ಉಪವಾಸವನ್ನು ಮಾಡ್ತಾರೆ ಅವರನ್ನು ನಾನು ಎಲ್ಲ ಪಾಪಗಳಿಂದಲೂ ಪರಿಹಾರ ಮಾಡುವ ಶಕ್ತಿಯನ್ನು ನೀನು ಕೊಡಬೇಕು ಅಂತ ಹೇಳ್ತಾ ಇದ್ದಾಳೆ. ಆ ರೀತಿ ನಾನು ಆ ಎಲ್ಲ ಪಾಪವನ್ನು ಕಳೆಯುವ ಶಕ್ತಿವಂತಳಾಗಬೇಕು ಇವತ್ತಿನ ದಿನ ಉಪವಾಸ ಮಾಡಿದವರಿಗೆ. ಅಂದರೆ ಇವತ್ತು ದಿನ ಏನಿದೆ ಅದರ ಅಭಿಮಾನಿ ನಾನಾಗ್ತೇನೆ, ಆನಂತರ ಪಾಪ ಕಳೆಯುವವಳು ನಾನಾಗ್ತೇನೆ. ಈ ರೀತಿ ಇವತ್ತು ಏಕಾದಶಿ ಎಂದು ಉಪವಾಸವನ್ನು ಮಾಡಿ ಯಾರು ದ್ವಾದಶಿ ದಶಮಿ 1 ಹೊತ್ತು ಮಾತ್ರ ಆಹಾರವನ್ನು ಅಂದರೆ ಘನ ಆಹಾರ ಊಟವನ್ನು ಮಾಡ್ತಾರೋ ಅಂಥವರನ್ನು ನಾನು ಎಲ್ಲ ಪಾಪದಿಂದ ಪರಿಹಾರಗೊಳಿಸಿ ಅವನನ್ನು ಭಗವಂತನ ಲೋಕದಲ್ಲಿ ಸೇರಿಸ್ತೇನೆ ಅಂತ ತಿಳಿಸ್ತಾ ಇದ್ದಾನೆ. ಅದನ್ನು ಕೇಳಿ ಭಗವಂತ ಹೇಳ್ತಾ ಇದ್ದಾನೆ, ಯತ್ವಂ ವದಸಿ ಕಲ್ಯಾಣಿ ತತ್ಸರ್ವಂ ಚ ಭವಿಷ್ಯತಿ ಮಮ ಭಕ್ತಾಶ್ಚ ಯೇ ಲೋಕಾಃ ತವ ಭಕ್ತಾಶ್ಚ ಯೇ ನರಾಃ ತ್ರಿಷು ಲೋಕೇಶು ವಿಖ್ಯಾತಾಃ ಪ್ರಾಪ್ಸ್ಯಂತಿ ಮಮ ಸನ್ನಿಧಿಂ. ಖಂಡಿತ ಹಾಗೆ ಆಗ್ತದೆ ದೇವಿ. ಯಾರು ಇವತ್ತಿನ ದಿನ ಉಪವಾಸವನ್ನು ಮಾಡ್ತಾರೆ ಅಂಥವರು ನನ್ನನ್ನು ಸೇರಿಕೊಳ್ತಾರೆ. ಹಾಗಂದರೆ ನನ್ನ ಭಕ್ತರಾಗಿ, ನಿನ್ನ ಭಕ್ತರಾಗಿ ಅಂತೇಳಿದ್ರೆ, ನನ್ನ ಭಕ್ತರಾಗಿದ್ದರೆ ಯಾರು ವಿಷ್ಣು ಭಕ್ತರಾಗಿ ವೈಷ್ಣವರಾಗಿ ಏಕಾದಶಿಯಲ್ಲಿ ಬಹಳ ನಿಷ್ಠೆಯನ್ನಿಟ್ಟವರಾಗಿ. ಏಕಾದಶಿಯ ಭಕ್ತಿ ಅಂದರೆ ಹಾಗೆ, ಏಕಾದಶಿ ಬಹಳ ಪವಿತ್ರವಾದದ್ದು, ಭಗವಂತನಿಗೆ ಬಹಳ ಪ್ರಿಯವಾದದ್ದು ಅಂತ ಆ ಏಕಾದಶಿಯ ಬಗ್ಗೆ ನಾವು ಜಾಗರೂಕತೆಯಿಂದ, ಅದಕ್ಕೆ ಯಾವತ್ತಾವತ್ತೂ ಏಕಾದಶಿ ಮಾಡೋದಲ್ಲ, ಮೊದಲು ಏಕಾದಶಿಯ ಬಗ್ಗೆ ನಾವು ತಿಳ್ಕೊಂಡು, ಯಾಕಂದರೆ ಭಗವಂತನಿಗೆ ಅಷ್ಟು ಪ್ರಿಯವಾದ ದಿನ, ಅದನ್ನು ನಾವು ಸರಿಯಾಗಿ ಲೆಕ್ಕಾಚಾರ ಮಾಡಿ ಯೋಚನೆಯನ್ನು ಮಾಡಬೇಕು ಅಂತ. ಹೀಗೆ ಯಾರು ಏಕಾದಶಿಯನ್ನು ಮಾಡ್ತಾರೆ
ಅವರು 3 ಲೋಕದಲ್ಲಿಯೂ ವಿಖ್ಯಾತರಾಗ್ತಾರೆ. ಏಕಾದಶ್ಯಾಂ ಸಮತ್ಪನ್ನ ಮಮ ಶಕ್ತಿ ಪರಾಯತಃ ಅತ ಏಕಾದಶಿ ಇತ್ಯೇವಂ ತವ ನಾಮ ಭವಿಷ್ಯತಿ. ಆ ದೇವಿಗೆ ನಾಮಕರಣ ಮಾಡ್ತಾ ಇದ್ದಾನೆ. ನೀನು ಏಕಾದಶಿ ದೇವಿ ಅಂತಲೇ ಪ್ರಸಿದ್ಧಳಾಗು. ಯಾಕಂದರೆ ಇವತ್ತಿನ ದಿನ ಏಕಾದಶಿಯ ದಿನ ನೀನು ಹುಟ್ಕೊಂಡು ಬಂದಿದೆಯಾ. ಅದಕ್ಕಾಗಿಂತ ಭಗವಂತ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ನನ್ನ ಶಕ್ತಿ ಅಂದರೆ ನನ್ನ ಶಕ್ತಿ ನಿನ್ನೊಳಗೆ ಪ್ರಕಟಗೊಳ್ತಾ ಇದೆ. ಅಂದರೆ ಭಗವಂತನ ಶಕ್ತಿ ಭಗವಂತನಿಗಿಂತ ಬೇರೆ ಅಲ್ಲ. ಅದೇ ಭಗವಂತನ ವೈಶಿಷ್ಟ್ಯ. ನಾರಾಯಣನ ವೈಶಿಷ್ಟ್ಯ ಏನಂದರೆ ನಾರಾಯಣನ ಶಕ್ತಿ ಇರಬಹುದು, ನಾರಾಯಣನ ಗುಣ ಇರಬಹುದು, ನಾರಾಯಣನ ರೂಪ ಇರಬಹುದು, ನಾರಾಯಣನ ಕರ್ಮ ಇರಬಹುದು. ಇವೆಲ್ಲವೂ ಕೂಡ ಆ ದೇವರಿಗಿಂತ ಬೇರೆ ಅಲ್ಲ, ದೇವರೇ. ಆದರೆ ಇಲ್ಲಿ ಆಶೀರ್ವಾದ ಮಾಡಿದಾನೆ ಅಂದರೆ ತನಗೆ ತಾನೇ ವರ ಕೊಡ್ಲಿಕ್ಕೆ ಬರೋಲ್ಲ. ಅದಕ್ಕೇನೆಂದರೆ ಇಲ್ಲಿ ಆ ದುರ್ಗಾದೇವಿ ವಿಶೇಷವಾಗಿ ಅವಳು ಏಕಾದಶಿ ಎಂದು ಕೂತಿದ್ದಾಳೆ. ಏಕಾದಶಿ ಭಗವಂತನಿಗೆ ಅತ್ಯಂತ ಪ್ರಿಯವಾದ ದಿನ. ಅದಕ್ಕೋಸ್ಕರ ಅಲ್ಲಿ ವಿಶೇಷವಾಗಿ ಲಕ್ಷ್ಮಿ ತಾನು ದುರ್ಗಾಯಾಗಿ ಕೂತಿದ್ದಾಳೆ. ಯಾಕೋಸ್ಕರ ಅಂದರೆ ನಮ್ಮ ಪಾಪವನ್ನೆಲ್ಲ ಪರಿಹರಿಸಲಿಕ್ಕೋಸ್ಕರ ದುರ್ಗೆ ಕೂತಿದ್ದಾಳೆ. ಅವಳು ನಮ್ಮ ಪಾಪವನ್ನು ಪರಿಹರಿಸ್ತಾಳೆ, ನಮ್ಮನ್ನು ಉದ್ಧರಿಸ್ತಾಳೆ. ಆ ರೀತಿ ಭಗವಂತ ಆಶೀರ್ವಾದವನ್ನು ಮಾಡ್ತಾ ಇದ್ದಾನಂತೆ. ದಗ್ಧ್ವಾ ಪಾಪಾನಿ ಸರ್ವಾಣಿ ದಾಸ್ಯಾಮಿ ಪದಮವ್ಯಯಂ. ನಾನು ಏಕಾದಶಿ ಎಂದು ಯಾರು ಉಪವಾಸ ಮಾಡ್ತಾರೆ ಅವರ ಎಲ್ಲ ಪಾಪವನ್ನು ಕಳೆದು ನಿನ್ನ ಮೂಲಕ ಅವರಿಗೆ ಸದ್ಗತಿಯನ್ನು ಕೊಡುತ್ತೇನೆ. ನನಗೆ ತೃತೀಯ ಅಂದರೆ ತದಿಗೆ, ಅಷ್ಟಮಿ, ನವಮಿ, ಚತುರ್ದಶಿ, ಏಕಾದಶಿ ಈ ತಿಥಿಗಳು ಅತ್ಯಂತ ಪ್ರಿಯವಾಗಿರುವಂಥದ್ದು ಅಂತ ಭಗವಂತ ತಿಳಿಸ್ಕೊಂಡು ಹೋಗ್ತಾನೆ. ಸರ್ವತೀರ್ಥಾಧಿಕಂ ಪುಣ್ಯಂ ಸರ್ವದಾನಾಧಿಕಂ ಫಲಂ ಸರ್ವವ್ರತಾಧಿಕಂ ಚೈವ ಸತ್ಯಂ ಸತ್ಯಂ ವದಾಮಿತೆ. ಯಾರು ಈ ಏಕಾದಶಿಯಂದು ಉಪವಾಸವನ್ನು ಮಾಡ್ತಾರೆ ಅವರು ಎಲ್ಲ ತೀರ್ಥಗಳಲ್ಲಿ ಮಿಂದ ಪುಣ್ಯಕ್ಕಿಂತಲೂ ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡ್ತಾರೆ. ಎಲ್ಲ ದಾನವನ್ನು ದಾನ ಮಾಡಿದ ಪುಣ್ಯಕ್ಕಿಂತಲೂ ಹೆಚ್ಚು ಫಲವನ್ನು. ಎಲ್ಲ ವ್ರತವನ್ನು ಮಾಡಿದರೂ ಕೂಡ ಏಕಾದಶಿ ವ್ರತಕ್ಕೆ ಸರಿಸಾಟಿಯಾದದ್ದಲ್ಲ. ಆ ರೀತಿ ಭಗವಂತ ತಾನು ಹೇಳಿ ಅಲ್ಲಿಯೇ ಅದೃಶ್ಯನಾಗೋದ ಅಂತ ಹೇಳ್ತಾರೆ. ಹೀಗೆ ಈ ಏಕಾದಶಿ ಅನ್ನುವಂಥದ್ದು ಬಹಳ ಪವಿತ್ರವಾಗಿರುವಂಥದ್ದು. ತೇಷಾಂ ಶತ್ರುಂ ಹನಿಷ್ಯಾಮಿ ದಾಸ್ಯಾಮಿ ಪರಮಾಂ ಗತಿಂ ಅನ್ಯೇಪಿ ಯೇ ಕರಿಷ್ಯಂತಿ ಏಕಾದಶಿಯ ಮಹಾವ್ರತಂ ಹರಾಮಿ ತೇಷಾಂ ವಿಘ್ನಾಶ್ಚ ಸರ್ವಸಿದ್ಧಿಂ ದದಾಮಿ ಚ. ಅದಕ್ಕೆ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನೋಡು ಅರ್ಜುನ, ಹೀಗೆ ಈ ಏಕಾದಶಿ ಅನ್ನುವಂಥದ್ದು ಹುಟ್ಕೊಳ್ತು. ಏಕಾದಶಿ ನಮ್ಮ ಪಾಪವನ್ನು ಪರಿಹಾರ ಮಾಡುತ್ತದೆ, ಪುಣ್ಯವಂತಂದು ಕೊಡುತ್ತದೆ. ಅಷ್ಟು ಮಾತ್ರ ಅಲ್ಲ, ಯಾರು ಈ ಏಕಾದಶಿಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ. ಅವರಿಗೆ ಯಾರ್ಯಾರು ಶತ್ರುಗಳಿದ್ದಾರೆ ಆ ಎಲ್ಲ ಶತ್ರುಗಳನ್ನು ನಾನು ನಾಶವನ್ನು ಮಾಡ್ತೇನೆ. ಅವರಿಗೆ ಏನು ವಿಘ್ನಗಳು ಬರಲಿಕ್ಕಿದೆ ಆ ಎಲ್ಲ ವಿಘ್ನವನ್ನು ನಾನು ಪರಿಹಾರವನ್ನು ಮಾಡ್ತೇನೆ. ಮತ್ತು ಅವರಿಗೆ ಸರ್ವಸಿದ್ಧಿಯನ್ನು ನಾನು ತಂದುಕೊಡ್ತೇನೆ ಅಂತ ಭಗವಂತ ಹೀಗೆ ಈ ಏಕಾದಶಿ ಹುಟ್ಟಿಕೊಳ್ತು ಅಂತ ಈ ಕಥೆಯನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೋಸ್ಕರ ಇದಕ್ಕೆ ಉತ್ಪತ್ತಿಕಾ ಏಕಾದಶಿ ಅಂತ ಕರೀತಾರೆ ಅಂತ ಹೀಗೆ ತಿಳಿಸ್ತಾನೆ. ಇಂತಹ ಏಕಾದಶಿ ಈಗಾಗಲೇ ನಾವು ನೋಡಿದಾಗೆ 15ನೇ ತಾರೀಕು ಶನಿವಾರದಂದು ಬರ್ತಾ ಇದೆ. ಅದರ ಹಿಂದಿನ ದಿನ 14ನೇ ತಾರೀಕು ಶುಕ್ರವಾರ ದಶಮಿಯ ಆಚರಣೆ. 2 ದಿನ ಉಪವಾಸವನ್ನು ಮಾಡುವ ಬಯಕೆ ಉಳ್ಳವರು ಈ 14ನೇ ತಾರೀಕು ಶುಕ್ರವಾರದಂದು ಸಂಜೆ ಸ್ವಲ್ಪ ವಿಶೇಷವಾಗಿ ತುಪ್ಪದಿಂದ ಮಾಡಿದ ಆಹಾರವನ್ನು ಸ್ವೀಕಾರ ಮಾಡಿ. ಯಾಕಂತೇಳಿದರೆ ಹಾಗೆ ಮಾಡುವುದರಿಂದಾಗಿ 2 ದಿನ ನಮಗೆ ಯಾವುದೇ ಆಯಾಸ ಇಲ್ಲದಂತೆ ಉಪವಾಸವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ವಿಶೇಷವಾಗಿ ಇವು ಈ ಹಲ್ವಾ ಮುಂತಾದವುಗಳು, ತುಪ್ಪದಿಂದ ತಯಾರಿಸಿದ ಹಲ್ವಾ ಮುಂತಾದವುಗಳನ್ನು ಸ್ವೀಕಾರ ಮಾಡುವುದು ಅಂದರೆ ಸಂಜೆ ಸ್ವೀಕಾರ ಮಾಡೋದು ಒಳ್ಳೆಯದು. ಅಂದರೆ ದಶಮಿಯ ದಿನ ಮಧ್ಯಾಹ್ನ ಭೋಜನವನ್ನು ಮಾಡಿ ಸಂಜೆ ಲಘು ಆಹಾರವನ್ನು ಸ್ವೀಕಾರ ಮಾಡಿ ಅದರೊಟ್ಟಿಗೆ ಈ ತುಪ್ಪದಿಂದ ತಯಾರಿಸಿದಂತಹ ಹಲ್ವ ಮುಂತಾದವು, ಯಾಕಂದರೆ ಅದು ಸಾತ್ವಿಕ ಆಹಾರವೇ ಮತ್ತು ಆ ಆಹಾರದ ಅಂಶ 2-3 ದಿನ ಉಳ್ಕೊಳ್ತದೆ ದೇಹದಲ್ಲಿ. ತುಪ್ಪದಿಂದ ತಯಾರಿಸಿದ ಆಹಾರ ಅದನ್ನು ಸ್ವೀಕಾರ ಮಾಡಿ ಮತ್ತು ಹೆಚ್ಚು ಖಾರ ಮುಂತಾದವುಗಳನ್ನು ಸ್ವೀಕಾರ ಮಾಡದೆ ಹಾಲು ಮುಂತಾದವುಗಳನ್ನು ಸ್ವೀಕಾರ ಮಾಡಿ ಈ ಚಳಿಗಾಲದಲ್ಲಿ ಖಂಡಿತವಾಗಿ 2 ದಿನ ಉಪವಾಸವನ್ನು ಮಾಡುವುದು ಕಷ್ಟ ಆಗುವುದಿಲ್ಲ. ಯಾಕಂದರೆ ಬೇಸಿಗೆಯಲ್ಲಾದರೂ ಸ್ವಲ್ಪ ಕಷ್ಟ ಆಗ್ಬೋದು, ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗೋದರಿಂದಾಗಿ. ಇಲ್ಲಿ ಅಂಥ ಕಷ್ಟ ಉಂಟಾಗುವುದಿಲ್ಲ. ಅದಕ್ಕೋಸ್ಕರ ಅವತ್ತು ದಶಮಿಯಂದು ಮತ್ತು ಭಗವಂತನ ಬಳಿ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಡ್ಬೇಕಾದದ್ದು. ಸ್ವಾಮಿ, ನಾನು
ನಾಳೆ ಮತ್ತು ನಾಡಿದ್ದು 2 ದಿನ ಉಪವಾಸ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ಅದನ್ನು ನೀನೇ ಮಾಡಿಸಬೇಕು ಅಂತ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಶನಿವಾರದ ದಿನ ಏಕಾದಶಿ ಉಪವಾಸವನ್ನು ಆಚರಿಸಿ, ಇನ್ನು ರವಿವಾರ ಭಾನುವಾರ ಅವತ್ತು ಅತಿರಿಕ್ತ ಉಪವಾಸ, ನಾವೀಗಾಗಲೇ ಕೇಳಿದ್ದೇವೆ ಯಾಕೆ ಅಂತ, ಅವತ್ತು ಉಪವಾಸವನ್ನು ಮುಂದುವರಿಸಬೇಕಾದದ್ದು. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಅವತ್ತು ನಮಗೆ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಅಂತ ಹೇಳಿದಾಗ, ಯಾಕಂದರೆ ಈ ಏಕಾದಶಿಗೆ ಬೇಕಾದದ್ದು ದೈಹಿಕವಾದ ಬಲಕ್ಕಿಂತಲೂ ಮಾನಸಿಕವಾದ ಬಲ. ನಮ್ಮ ಮನಸ್ಸು ಎಷ್ಟು ಗಟ್ಟಿ ಇದೆ, ನನಗೆ ಎಷ್ಟು ವಿಲ್ ಪವರ್ ಇದೆ, ಅದನ್ನು ಕಂಡುಕೊಳ್ಳಲಿಕ್ಕೆ ಇರುವಂಥದ್ದೇ ಈ ಏಕಾದಶಿ ಉಪವಾಸ ಮುಂತಾದವುಗಳು. ಅದಕ್ಕೋಸ್ಕರ ಮನಸ್ಸು ಗಟ್ಟಿ ಇದ್ದಾಗ ಏನು ತೊಂದರೆ ಇಲ್ಲ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ನಮಗೆ ಹೆಚ್ಚು ಆಯಾಸ ಉಂಟಾಗಬಾರ್ದು ಅಂತೇಳಿದರೆ ಏಕಾದಶಿಯ ದಿನ ಸಾಮಾನ್ಯ 2 ಸಲ ಸ್ನಾನವನ್ನು ಮಾಡಿದರೆ ದೇಹಕ್ಕೆ ಲವಲವಿಕೆ ಉಂಟಾಗ್ತದೆ, ಸುಸ್ತಾಗುವುದು ಕಡಿಮೆ ಆಗುತ್ತೆ. ಅದೇ ರೀತಿ ಮಾರನೇ ದಿನ ಅತಿರಿಕ್ತ ಉಪವಾಸದಂದು ಕೂಡ 2 ಹೊತ್ತು ಸ್ನಾನ ಮಾಡುವುದೇನಿದೆ ಅದು ಸ್ವಲ್ಪ ನಮಗೆ ಲವಲವಿಕೆಯನ್ನು ತಂದುಕೊಡುತ್ತದೆ. ಇನ್ನು ಏಕಾದಶಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವಂಥವರು, ಆಗ್ತಾನೇ ಇಲ್ಲ ನನಗೆ ಅಂದರೆ, ಬರೀ ನೀರನ್ನು ತಾವು ಸ್ವೀಕಾರವನ್ನು ಮಾಡಬಹುದು. ಒಂದು ಬಾರಿಗೆ ನನಗೆ ಎಷ್ಟು ಸ್ವೀಕಾರ ಮಾಡಲಿಕ್ಕಾಗತ್ತೋ ಅಂಥ ನೀರನ್ನು ಸ್ವೀಕಾರ ಮಾಡಬಹುದು. ಇನ್ನು ಯಾರು ಗರ್ಭಿಣಿಯರಿದ್ದಾರೆ, ಬಾಣಂತಿಯರಿದ್ದಾರೆ, ಮತ್ತು ದಿನನಿತ್ಯ ಮಾತ್ರೆ ತಗೊಳ್ಳೇಬೇಕು ಅಂಥವ್ರು ಇರಬಹುದು, ಅಥವಾ ಯಾರಿಗೆ ಬಹಳ ದೂರದ ಪ್ರಯಾಣ ಮಾಡಬೇಕಾಗಿದೆ ಅಂಥವ್ರು ಇರಬಹುದು, ಮತ್ತು ಯಾರಿಗೆ ಕಷ್ಟಕರವಾದ ಕೆಲಸ ಇದೆ, ಅಂದರೆ ಅನಿವಾರ್ಯ ಅವ್ರಿಗೆ ಮಾಡಲೇಬೇಕಂತ ಕಷ್ಟಕರವಾದ ಕೆಲಸ ಅಂಥವ್ರು ಮಾಡೋರು ಇರ್ಬೋದು. ಅಂಥವರೆಲ್ಲರೂ ಕೂಡ 2 ದಿನವೂ ಕೂಡ ನಾವು ಪ್ರತಿದಿನ ಎಷ್ಟು ಆಹಾರವನ್ನು ಸ್ವೀಕಾರ ಮಾಡ್ತೇವೆ ಅದರ ಕಾಲು ಭಾಗ ಆಹಾರವನ್ನು ಸ್ವೀಕಾರ ಮಾಡಬಹುದು. ಅದು ಎಂಥ ಆಹಾರ ಅಂದರೆ ಅನ್ನವನ್ನಂತೂ ಸ್ವೀಕಾರ ಮಾಡಲೇಬಾರದು. ಅದೇ ರೀತಿ ಈ ಬೇಯಿಸಿದ ಚಪಾತಿ ಮುಂತಾದವುಗಳನ್ನು ಸ್ವೀಕಾರ ಮಾಡಬಾರದು. ಇನ್ನು ಹಣ್ಣು ಹಾಲು ಮುಂತಾದವುಗಳನ್ನು ಸ್ವೀಕಾರವನ್ನು ಮಾಡಿದರೂ ಕೂಡ ಅದು ಏಕಾದಶಿ ಉಪವಾಸ ಮಾಡಿದ ಫಲವೇ ಬರ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ತಿಳ್ಕೊಳ್ಬೇಕಾದದ್ದು ಏನು ಅಂತೇಳಿದರೆ, ಇಲ್ಲಿ ನಮ್ಮ ಮನಸ್ಸು ಎಷ್ಟು ಗಟ್ಟಿ ಇದೆ ಅನ್ನುವುದು ಮುಖ್ಯ. ನಾವು ಹಣ್ಣು ಹಾಲು ಸ್ವೀಕಾರ ಮಾಡಬಹುದು ಅಂತೇಳಿ ಅಯ್ಯೋ ನನ್ನ ಕೈಲಿ ಆಗೋಲ್ಲ ಅಂತ ಮನಸ್ಸನ್ನು ನಾವು ದುರ್ಬಲವನ್ನು ಮಾಡಿಕೊಳ್ಳೋದು ಯೋಗ್ಯ ಅಲ್ಲ. ಒಂದೊಮ್ಮೆ ಆಗದೇ ಇದ್ದಾಗ ಈ ರೀತಿ ಮಾಡಿದರೆ ತೊಂದರೆ ಇಲ್ಲ. ನಂತರ ಶನಿವಾರದ ದಿನ ಅಂದರೆ ಏಕಾದಶಿಯಂದು ರಾತ್ರಿ ಜಾಗರಣೆಯನ್ನು ಎಷ್ಟು ಸಾಧ್ಯ ಉಂಟೋ ಅಷ್ಟು ಮಾಡುವುದು ಬಹಳ ಒಳ್ಳೆಯದೇ. ಇನ್ನು ರವಿವಾರದ ದಿನ ಅವತ್ತು ಕೂಡ ರಾತ್ರಿ ಸಾಧ್ಯವಿದ್ದಷ್ಟು ಜಾಗರಣೆ ಮಾಡಬಹುದು, ಇಲ್ಲದೇ ಇದ್ದರೆ ಅವತ್ತು ಮಲಗಿಕೊಳ್ಳು ಕೊಡಬಹುದು. ಆನಂತರ ಸೋಮವಾರ ಅವತ್ತು ದ್ವಾದಶಿಯ ಆಚರಣೆ. ಅವತ್ತು ಬೆಳಗ್ಗೆ 6:30 ನಂತರ ಅಂದರೆ 6:30 ನಂತರ ಆಹಾರವನ್ನು ಸ್ವೀಕಾರ ಮಾಡಬಹುದು. ನಾವು ಸ್ನಾನಾದಿಗಳನ್ನು ಮುಗಿಸಿ ಆಹಾರ ಸ್ವೀಕಾರ ಮಾಡಬಹುದು. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಇವತ್ತು ಅಂದರೆ ಸೋಮವಾರದ ದಿನ ಅವತ್ತು ಒಪ್ಪತ್ತು ಮಾಡಬೇಕು ಅಂತಿಲ್ಲ. ನಾವು ಪ್ರತಿ ದ್ವಾದಶಿಯಂದು 1 ಹೊತ್ತು ಆಹಾರವನ್ನು ಸ್ವೀಕಾರ ಮಾಡಿ ಆಮೇಲೆ ಘನ ಆಹಾರವನ್ನು ಸ್ವೀಕಾರ ಮಾಡುವುದಿಲ್ಲ. ಆದರೆ ಈ ಸೋಮವಾರದಂದು ಮಾತ್ರ ಈ ಬಾರಿ, ಯಾಕಂದರೆ ನಾವು 2 ದಿನ ಉಪವಾಸ ಮಾಡಿದ್ದರಿಂದಾಗಿ ಸೋಮವಾರದಂದು ನಾವು ಮಾಮೂಲಾಗಿ 2 ಹೊತ್ತು ಊಟವನ್ನೇ ಮಾಡ್ಬೋದು. 2 ಹೊತ್ತು ನಾವು ಮಾಮೂಲಾಗಿ ಯಾವ ರೀತಿ ಆಹಾರವನ್ನು ಸ್ವೀಕಾರ ಮಾಡ್ತೇವೆ ಆ ರೀತಿ ಸ್ವೀಕಾರ ಮಾಡಬಹುದು. ಮತ್ತು ಇನ್ನೊಂದೇನು ಅಂದರೆ, ಅನೇಕ ಮಂದಿಗೆ ನಮಗೆ ಬೆಳಗ್ಗೆ ಬೇಗ ಮಾಡಲಿಕ್ಕೆ ಆಗೋದಿಲ್ಲ ಊಟ ಮುಂತಾದವುಗಳು, ಯಾಕಂದರೆ ಅದಕ್ಕೆ ಬೇಕಾದ ಅನುಕೂಲತೆ ಇಲ್ಲ ಅಂತ ಹೇಳುವವರು, ಶಾಸ್ತ್ರವೇ ಹೇಳ್ತದೆ ಬೆಳಗ್ಗೆ ನೀವೊಂದು ನೀರನ್ನಾದರೂ ಸ್ವೀಕಾರ ಮಾಡಿ ಏಕಾದಶಿಯನ್ನು ವ್ರತವನ್ನು ಮುಗಿಸಿ, ಆಮೇಲೆ ನೀವು ಊಟವನ್ನು ಮಾಡಿದರೂ ಕೂಡ ದೋಷ ಉಂಟಾಗುವುದಿಲ್ಲ ಅಂತ ಹೇಳ್ತಾರೆ. ಆ ಕಾರಣದಿಂದಾಗಿ ಒಂದೊಮ್ಮೆ ಸಾಧ್ಯವಾಗದಿದ್ದರೆ ಹಾಗೆ ಮಾಡ್ಬೋದು. ಹೀಗೆ ಈ ಏಕಾದಶಿಯನ್ನು, ಈ ಉತ್ಪತ್ತಿಕಾ ಏಕಾದಶಿಯನ್ನು ಮಾಡಿ ವಿಶೇಷವಾಗಿ ನಾವು ಕೇಶವಕ ನಾಮಕನಾದಂತಹ ಭಗವಂತನಿಗೆ, ಕೇಶವನಿಗೆ ಅರ್ಪಣೆಯನ್ನು ಮಾಡಿ ನಮ್ಮ ಈ ವ್ರತವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು ಅಂತ ಹೇಳ್ತಾ, ಪ್ರತಿ ಬಾರಿ ನೋಡುವಂತೆ ಈ ಬಾರಿಯೂ ಕೂಡ ಪುಂಡರೀಕಾಕ್ಷ ಸ್ತೋತ್ರ ಅಥವಾ ಜಿತಂತೆ ಸ್ತೋತ್ರ, ಅದರಲ್ಲಿ ಪ್ರಾರ್ಥನಾ ಶ್ಲೋಕಗಳನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ನಮಸ್ತೆ ಪೀತವಸನ ಸ್ಫುರನ್ ಮಕರ ಕುಂಡಲ ಸ್ಫುರತ್ ಕಿರೀಟ ಕೇಯೂರ ನೂಪುರಾಂಗದ ಭೂಷಣ. ಆ ಭಗವಂತನ ಬಳಿ ನಮಸ್ಕಾರವನ್ನು ಮಾಡ್ತಾ, ಹೇ ಸ್ವಾಮಿ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ, ನಮಃ ತೇ ನಿಮಗೆ ನಮಸ್ಕಾರ. ಎಂಥ ಭಗವಂತನಿಗೆ ಅಂದರೆ ಅತ್ಯಂತ ಚೆಲುವನಾದ ಭಗವಂತನಿಗೆ. ಯಾಕಂದರೆ ಭಗವಂತ ರೂಪ ತೊಟ್ಟು ನಿಲ್ತಾನೆ ನಮ್ಮ ಮುಂದೆ, ಯಾಕಂದರೆ ಅತ್ಯಂತ ಸುಂದರನಾಗಿ. ಯಾಕೋಸ್ಕರ ಆದರೆ ಭಕ್ತರಿಗೆ ಆನಂದವನ್ನು ಕೊಡಲಿಕ್ಕೋಸ್ಕರ. ಯಾಕಂದರೆ ಭಗವಂತನಿಗೆ ಯಾವ ರೀತಿಯೂ ನಿಂತುಕೊಳ್ಬಹುದು,
ಹೀಗೆ ಅಂತಿಲ್ಲ, ಆದರೂ ಕೂಡ ತಾನು ಅತ್ಯಂತ ಸುಂದರವಾಗಿ ನಿಂತ್ಕೊಳ್ತಾನೆ, ಭಕ್ತರ ಕಣ್ಣಿಗೆ ಆಹ್ಲಾದವನ್ನು ಉಂಟು ಮಾಡಲಿಕ್ಕೋಸ್ಕರ, ಸಂತೋಷವನ್ನು ಕೊಡಲಿಕ್ಕೋಸ್ಕರ. ಹೇಗಿರ್ತಾನೆ ಭಗವಂತ ಅದನ್ನು ಹೇಳ್ತಾರೆ. ಪೀತವಸನ, ಹಳದಿಯ ಬಟ್ಟೆಯನ್ನು ತೊಟ್ಟಿರ್ತಾನಂತೆ. ಹಳದಿಯ ಬಟ್ಟೆ, ಬಂಗಾರದ ವಸ್ತ್ರ ಭಗವಂತ ತೊಟ್ಟಿರುವಂಥದ್ದು. ಮತ್ತು ಸ್ಫುರನ್ ಮಕರ ಕುಂಡಲ, ಕಿವಿಯಲ್ಲಿ ಕುಂಡಲ ಅಂದರೆ ರಿಂಗ್. ಅದೆಂಥದ್ದು ಅಂತ ಹೇಳಿದ್ರೆ ಮೊಸಳೆಯ ಆಕಾರದಲ್ಲಿರುವಂತಹ ರಿಂಗ್. ಅದು ಹೇಗಿರ್ತದೆ ಅಂತ ಹೇಳಿದ್ರೆ ಫಳ 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 ಹೊಳಿತಾ ಇರ್ತದೆ ಅಂತ. ಅದು ಈ ರೀತಿ ಹೊಳೆಯುತ್ತಿರುವಂತಹ ಕಿವಿಯಲ್ಲಿರುವಂತಹ ಆಭರಣ, ಕಿವಿಯ ಆಭರಣ. ಅದರ ಎಲ್ಲಿವರೆಗೆ ಅಂದರೆ ಹೇಳ್ತಾರೆ, ಅದರ ಆ ಫಳಫಳ ಹೊಳಿತ, ಅದರ ಆ ಬೆಳಕು ಕೆನ್ನೆಯ ಮೇಲೆ ಬೀಳ್ತದಂತೆ, ಇನ್ನೂ ಶೋಭಾಯಮಾನವಾಗಿ ಕಾಣಿಸ್ತದಂತೆ, ಚೆನ್ನಾಗಿ ಕಾಣಿಸ್ತದಂತೆ. ಮತ್ತು ಸ್ಫುರತ್ ಕಿರೀಟ, ಹೊಳೆಯುತ್ತಿರುವ ಕಿರೀಟ ಭಗವಂತನಂತು. ಯಾಕೆ ಎಲ್ಲ ಕಡೆಯೂ ಕೂಡ ಹೊಳೆಯುವುದು ಅಂತ ಹೇಳ್ತಾರೆ ಅಂತ ಹೇಳಿದರೆ, ಇದು ಯಾವುದೋ ಆಭರಣದಿಂದ ಅಥವಾ ಯಾವುದೋ ಮುತ್ತು ರತ್ನ ವಜ್ರ ವೈಢೂರ್ಯ ಮುಂತಾದ ಈ ಲೋಕದಲ್ಲಿ ನಾವು ಏನು ನೋಡ್ತೇವೆ ಇಂಥ ಬಂಗಾರ ಇಂಥ ಈ ರತ್ನಗಳಿಂದ ನಿರ್ಮಾಣವಾದದ್ದಲ್ಲ. ಮತ್ತು ಆ ಭಗವಂತ ಧರಿಸಿರುವ ಪ್ರತಿಯೊಂದು ಆಭರಣವೂ ಕೂಡ ಲಕ್ಷ್ಮಿಯೇ ನಾನಾ ವಿಧದಿಂದ ದೇವರನ್ನು ತಾನು ಆವರಿಸಿದ್ದಾಳೆ. ಆ ರೀತಿ ಆಭರಣಗಳು ಲಕ್ಷ್ಮಿಯೇ. ಆ ಲಕ್ಷ್ಮಿ ಎಲ್ಲಿದ್ದಾಳೋ ಅಲ್ಲೆಲ್ಲ ಕಡೆ ಈ ರೀತಿ ಪ್ರಭೆಯಿಂದ ಬೆಳಗುತ್ತಾ ಇರ್ತದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಆ ಲಕ್ಷ್ಮಿಯ ವಿಶೇಷವಾಗಿ ಇರುವಿಕೆ ಅಲ್ಲಿದೆ. ಅಂತಹ ಕಿರೀಟ ಧರಿಸಿದ್ದಾನಂತೆ. ಇನ್ನು ಕೇಯೂರ ಅಂತ ಹೇಳಿದರೆ ಅದು ಈ ತೋಳಿಗೆ ಧರಿಸುವಂತಹ ಒಂದು ಆಭರಣ, ವಂಕಿ ಅಂತಲೂ ಹೇಳ್ಬೋದು ಅದನ್ನು. ಆ ರೀತಿ ತೋಳಿನ ಆಭರಣ, ತೋಳ್ಬಂದಿ, ಅದನ್ನು ಭಗವಂತ ಧರಿಸಿದ್ದಾನೆ. ನಂತರ ನೂಪುರ, ಕಡಗ, ಕಾಲಿಗೆ ಕಡಗವನ್ನು ಧರಿಸಿದಾನಂತೆ. ಅಂಗದ ಅಂತ ಹೇಳಿದರೆ ಇದೂ ಕೂಡ ತೋಳಲ್ಲೇ ಧರಿಸುವ ಇನ್ನೊಂದು ಆಭರಣ. ಕೇಯೂರ, ಅಂಗದ ಇವೆಲ್ಲ ತೋಳಿನಲ್ಲಿ ಧರಿಸುವಂತಹ ಆಭರಣ. ಅಂಥ ಆಭರಣಗಳನ್ನು ಧರಿಸಿರುವಂಥವನು. ಮತ್ತೇನು ಅಂತ ಹೇಳಿದರೆ ಪಂಚಾಯುಧ ನಮಸ್ತೇಸ್ತು ನಮಸ್ತೆ ಪಂಚಕಾಲಿಕಾ ಪಂಚಕಾಲ ರತಾನಾಂ ತ್ವಂ ಯೋಗಕ್ಷೇಮಂ ವಹ ಪ್ರಭು. ಭಗವಂತನ ಹತ್ರ ಮತ್ತೆ ನಮಸ್ಕಾರ ಮಾಡಿಕೊಂಡು, ಹೇ ಸ್ವಾಮಿ, ಇಂಥ ಅತ್ಯಂತ ಸುಂದರನಾದ ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಮತ್ತೇನು ಅಂದರೆ ನಮಸ್ತೆ ಅಸ್ತು, ನಮಃ ತೇ ಅಸ್ತು ಪಂಚಾಯುಧ. ಹೇ ಸ್ವಾಮಿ, ನಿನಗೆ ನಮಸ್ಕಾರ ಇರಲಿ. ಮತ್ತೆ ನಮಸ್ಕಾರ, ಯಾಕಂದರೆ ದೇವರಿಗೆ ಎಷ್ಟು ತಲೆಬಾಗಿದ್ರು ಕಮ್ಮಿಯೇ, ದೇವರಿಗೆ ನಮ್ಮನ್ನು ಎಷ್ಟು ಒಪ್ಪಿಸಿಕೊಂಡ್ರು ಕಡಿಮೆಯೇ. ಯಾಕಂದರೆ ಅಷ್ಟು ದೇವರು ನಮಗೆ ಉಪಕಾರವನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಪಂಚಾಯುಧ ನಮಸ್ತೇಸ್ತು, 5 ಆಯುಧಗಳನ್ನು ಹಿಡ್ಕೊಂಡವನೇ. ಯಾವುದು 5 ಆಯುಧಗಳು ಭಗವಂತನದ್ದು ಅಂತ ಹೇಳಿದರೆ ಶಂಖ, ಚಕ್ರ, ಗದೆ, ಖಡ್ಗ, ನಂತರ ಬಿಲ್ಲು, ಅದೇ ಧನುಸ್ಸು. ನಮಗೆ ಆಶ್ಚರ್ಯ ಆಗ್ಬೋದು, ಶಂಖ ಹೇಗೆ ಆಯುಧ ಆಗುತ್ತೆ? ಯಾಕಂದರೆ ಆಯುಧ ಅಂದರೆ ಶತ್ರುವಿನ ಮೇಲೆ ನಾವು ಎಸೆಯುವಂಥದ್ದು, ಶತ್ರುವಿನ ಸಂಹಾರ ಮಾಡಲಿಕ್ಕಿರುವಂಥದ್ದು ಆಯುಧ. ಹೌದು, ಚಕ್ರವನ್ನೇನು ದೇವರ ಆಯುಧ ಅಂತ ಹೇಳ್ಬೋದು. ಯಾಕಂದರೆ ಚಕ್ರವನ್ನು ತಾನು ಶತ್ರುವಿನ ಮೇಲೆ ಪ್ರಯೋಗಿಸಿ ಸಂಹರಿಸಿದ ಕಥೆಯನ್ನೇ ಕೇಳ್ತೇವೆ. ಆ ಗದೆಯಿಂದಲೂ ಹೊಡೆದು ಕೊಲ್ಲಿಕ್ಕೆ ಬರ್ತದೆ, ಖಡ್ಗದಿಂದಲೂ ಕೂಡ ಒಬ್ಬನನ್ನು ಸೀಳ್ಲಿಕ್ಕೆ ಬರ್ತದೆ, ಬಿಲ್ಲಿನಿಂದ ಬಾಣ ಬಿಡ್ಲಿಕ್ಕೆ ಬರ್ತದೆ. ಶಂಖದಿಂದ ಏನು ಮಾಡ್ಲಿಕ್ಕೆ ಬರುತ್ತೆ? ಶಂಖವನ್ನು ಎಸೀಲಿಕ್ಕಾಗಲ್ವಲ್ಲ ಅಂತ ಹೇಳಿದರೆ ಹೌದು. ಉಳಿದ ಆಯುಧಗಳೇನಿದೆ, ಇದು ಹೊರಗಿನ ಶತ್ರುವನ್ನು ಸಂಹಾರ ಮಾಡಿದರೆ, ಈ ಶಂಖ ಅನ್ನುವಂಥದ್ದು ಶತ್ರುವನ್ನು ಒಳಗಿನಿಂದ ಕೊಲ್ತದೆ. ಇದು ಅದರಿಂದಾಗಿ ಪುರಾಣಗಳಲ್ಲಿ ಬರ್ತದೆ, ಭಗವಂತ ಒಮ್ಮೆ ಪಾಂಚಜನ್ಯ ಶಂಖವನ್ನು ಊದಿದ ಅಂತ ಹೇಳಿದರೆ ಎಲ್ಲ ಶತ್ರುಗಳ ಎದೆ ನಡುಕ ಉಂಟಾಗ್ತದಂತೆ. ಅಂದರೆ ಮಾನಸಿಕವಾಗಿ ದುರ್ಬಲರಾಗಿ ಹೋಗ್ತಾರೆ ಅವರು, ಮೆಂಟಲ್ ವೀಕ್ನೆಸ್. ಈ ರೀತಿ ಮಾನಸಿಕವಾಗಿ ದುರ್ಬಲಗೊಳಿಸುವಂತಹ ಅತ್ಯಂತ ಪ್ರಬಲವಾದ ಆಯುಧ ಈ ಶಂಖ. ಅದಕ್ಕೆ ಅದನ್ನು ಆಯುಧ ಅಂತ ಪರಿಗಣನೆ ಮಾಡ್ತಾರೆ. ಹೀಗೆ 5 ಆಯುಧಗಳು ಭಗವಂತನ ಕೈಯಲ್ಲಿ. ಎಲ್ಲವೂ ಕೂಡ ಸರ್ವಪ್ರಹರಣಾಯುಧ ಅಂತ ಹೇಳ್ತೇವೆ ವಿಷ್ಣು ಸಹಸ್ರನಾಮದಲ್ಲಿ. ಶಂಖ ಬೃನ್ನಂದಕಿ ಚಕ್ರಿ ಶಾರ್ಂಗ ಧನ್ವಾ ಗದಾಧರ ರಥಾಂಗ ಪಾಣಿ ರಕ್ಷೋಭ್ಯ ಅಂತ ಇದೇ ಆಯುಧಗಳನ್ನೇ ಅಲ್ಲಿ ಹೇಳುವಂಥದ್ದು, ಪಂಚಾಯುಧಗಳು. ಅಂಥ ಆಯುಧ ಧರಿಸಿದವನೇ ನಿನಗೆ ನಮಸ್ಕಾರ. ನಮಸ್ತೆ ಪಂಚಕಾಲಿಕ, 5 ಕಾಲದಲ್ಲಿರುವವನೇ ನಿನಗೆ ನಮಸ್ಕಾರ. 5 ಕಾಲ ಅಂತ ಹೇಳಿದರೆ ದಿವಸದ 5 ಕಾಲಗಳು ಆ ರೀತಿ ಇಟ್ಕೊಳ್ಬೋದು. ಪ್ರಾತಃ ಕಾಲ, ಸಂಗಮ, ಮಧ್ಯಾಹ್ನ, ಅಪರಾಹ್ನ, ಸಾಯಾಹ್ನ. 5 ಕಾಲಗಳಲ್ಲೂ ಭಗವಂತ ಬೇರೆ ಬೇರೆ ರೂಪದಲ್ಲಿ ಕೂತಿರ್ತಾನೆ.
ಏನಂದರೆ ನಾವು ಆ ಕಾಲದಲ್ಲಿ ಏನು ಮಾಡ್ತೇವೆ ಆ ಎಲ್ಲ ಪುಣ್ಯ ಕಾರ್ಯಗಳಿಗೆ ಫಲವನ್ನು ಕೊಡಲಿಕ್ಕೋಸ್ಕರ. ಅಥವಾ ಪಂಚಕಾಲಿಕ ಅಂತ ಹೇಳಿದರೆ 5 ಋತುಗಳು ಸಾಮಾನ್ಯವಾಗಿ. ಆ 5 ಋತುಗಳಲ್ಲಿ ಬೇಸಿಗೆ ಕಾಲ ಇರ್ಬೋದು, ಮಳೆಗಾಲ ಇರ್ಬೋದು, ಚಳಿಗಾಲ ಇರ್ಬೋದು, ಮತ್ತು ವಸಂತ ಋತು. ಆ ಕಡೆ ಸೆಕೆಯೂ ಅಲ್ಲ, ಈ ಕಡೆ ಚಳಿಯೂ ಅಲ್ಲ. ಶರದ್ ಋತು, ಆ ಕಡೆ ಮಳೆಯೂ ಅಲ್ಲ, ಈ ಕಡೆ ಚಳಿಯೂ ಅಲ್ಲ, ಎರಡರ ಮಧ್ಯದ ಕಾಲ. ಹೀಗೆ 5 ಕಾಲಗಳಲ್ಲಿ ನೆಲೆಸಿರುವವನು. ಯಾಕಂತ ಹೇಳಿದರೆ ಆಯಾ ಕಾಲದಲ್ಲಿ ಏನೇನು ಬದಲಾವಣೆಗಳಾಗಬೇಕು ಆ ಬದಲಾವಣೆಯನ್ನು ತಂದುಕೊಡ್ತಾ. ಅಂತಹ ಆ ಪಂಚಕಾಲದಲ್ಲಿ ನೆಲೆಸಿರುವಂತಹ ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಪಂಚಕಾಲ ರತಾನಾಂ ತ್ವಂ ಯೋಗಕ್ಷೇಮಂ ವಹ ಪ್ರಭೋ ಸ್ವಾಮಿ, ನಿನ್ನ ಬಳಿ ಇಷ್ಟೇ ಪ್ರಾರ್ಥನೆ. ಈ ಪಂಚಕಾಲ ಅಂತ ಹೇಳಿದರೆ 5 ಕಾಲಗಳೇನಿದೆ ಅಂದರೆ ವರ್ಷದಲ್ಲಿರುವ 5 ಋತುಗಳು. ಅಂದರೆ ಈ 5 ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ, ಶರದ್ ಋತು, ವಸಂತ ಋತು, ಅಥವಾ ದಿನದ 5 ಭಾಗ, ಎಲ್ಲ ಭಾಗದಲ್ಲೂ ನಿನ್ನನ್ನೇ ಧ್ಯಾನ ಮಾಡ್ತಾ ಇದ್ದಾರೆ, ನಿನ್ನನ್ನೇ ಪೂಜೆ ಮಾಡ್ತಾ ಇದ್ದಾರೆ. ಅಂದರೆ ಆಯಾ ಋತುವಿನಲ್ಲಿ ನಾವು ದೇವರನ್ನು ಹೇಗೆ ಆರಾಧನೆ ಮಾಡಬೇಕು ಹಾಗೆ ಅದನ್ನೇ ಹೇಳ್ಕೊಂಡು ಹೋಗ್ತಾರೆ. ಬೇಸಿಗೆ ಕಾಲದಲ್ಲಿ ದೇವರನ್ನು ಹೇಗೆ ಪೂಜೆ ಮಾಡಬೇಕು, ಚಳಿಗಾಲದಲ್ಲಿ ದೇವರನ್ನು ಹೇಗೆ ಪೂಜೆ ಮಾಡಬೇಕು, ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿ ಹೇಳ್ಕೊಂಡು ಹೋಗ್ತಾರೆ. ಉದಾಹರಣೆಗೆ ಚಳಿಗಾಲದಲ್ಲಿ ವಿಶೇಷವಾಗಿ ಧನುರ್ಮಾಸ ಅಂತ ಬರ್ತದೆ. ಆ ಧನುರ್ಮಾಸದಲ್ಲಿ ಭಗವಂತನಿಗೆ ನಾವು ಹುಗ್ಗಿಯನ್ನು ನೈವೇದ್ಯ ಮಾಡಬೇಕು, ಅದು ವಿಶೇಷ. ಅದೇ ವಸಂತ ಋತುವಿನಲ್ಲಾಗಬೇಕಾದ್ರೆ ಅಲ್ಲಿ ಭಗವಂತನನ್ನು ಬೇರೆ ರೀತಿ ಆರಾಧನೆಯನ್ನು ತಿಳಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ವಸಂತ ಸಮಾರಾಧನೆಯನ್ನು ಮಾಡುವಂಥದ್ದು, ವಸಂತ ಪೂಜೆಯನ್ನು ಮಾಡುವಂಥದ್ದು, ಭಗವಂತನಿಗೆ ನಾನಾ ವಿಧವಾದ ಹೂವುಗಳಿಂದ, ಹಣ್ಣುಗಳಿಂದ. ಯಾಕಂದರೆ ಆ ಹೂವುಗಳೆಲ್ಲ ಉಂಟಾಗುವ ಸಮಯ, ಅದಕ್ಕೆ ಹೂವಿನ ಪೂಜೆಯನ್ನೆಲ್ಲ ಮಾಡುವುದು. ಈಗ ಒಂದೊಂದು ಕಾಲದಲ್ಲಿ ಒಂದೊಂದು. ಅದೇ ರೀತಿ ಬೇಸಿಗೆ ಕಾಲದಲ್ಲಿ ಅರವಟ್ಟಿಗೆಯನ್ನು ಕಟ್ಟಿಸುವಂಥದ್ದು, ನೀರನ್ನು ದಾನ ಮಾಡುವಂಥದ್ದು. ಈ ರೀತಿ ಒಂದೊಂದು ಕಾಲದಲ್ಲಿ ಭಗವಂತನ ಒಂದೊಂದು ರೀತಿಯ ಆರಾಧನೆ ಯಾರು ಮಾಡ್ತಾರೆ ಅಂಥವರ ಯೋಗಕ್ಷೇಮವನ್ನು ನೀನು ನೋಡ್ಕೊಳ್ಬೇಕು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದು. ದೇವರಿಗೆ ಗೊತ್ತಿಲ್ಲ ಅಂತಲ್ಲ, ತನ್ನ ಭಕ್ತರ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದು ದೇವರಿಗೆ ಗೊತ್ತಿಲ್ಲ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದಲ್ಲ. ಮತ್ತೇನಂತ ಹೇಳಿದರೆ ನಮಗೆ ಪುಣ್ಯ ಬರಬೇಕು ಅಂತ. ನಾವು ಯಾವಾಗ ಒಳ್ಳೆಯವರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತೇವೆ, ಅದರಿಂದಾಗಿ ನಾವು ಒಳ್ಳೆಯವರಾಗ್ತೇವೆ. ಆಗ ದೇವರು ನಮ್ಮನ್ನು ಅನುಗ್ರಹ ಮಾಡ್ತಾನೆ. ಆ ದೃಷ್ಟಿಯಿಂದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದು. ಈ ರೀತಿ ಆ ಜಿತಂತೆ ಸ್ತೋತ್ರವನ್ನು ನಾವು ನೋಡ್ತಾ ಏಕಾದಶಿಯನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.